ನಾವೆಲ್ಲರೂ ಆರಾಧನೆಯನ್ನು ಸಿದ್ಧರಾಗೋಣ. ನಮ್ಮ ತಲೆಗಳನ್ನು ತಗ್ಗಿಸೋಣ, ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ನಮ್ಮ ಮನಸ್ಸು, ನಮ್ಮ ಹೃದಯ ದೇವರ ಕಡೆಗೆ ಕೇಂದ್ರೀಕರಿಸುವುದಕ್ಕೆ ನಾವು ಸಿದ್ಧರಾಗಿಸಿಕೊಳ್ಳೋಣ. ನಮ್ಮ ದೇವರು ನಮ್ಮ ಕಷ್ಟಗಳನ್ನು, ನಮ್ಮ ಸಮಸ್ಯೆಗಳನ್ನು, ನಮ್ಮ ತೊಂದರೆ ತಾಪತ್ರಗಳಿಂದ ನಾವು ಬಿಡುಗಡೆಗೊಳಿಸುವುದಾಗಿದ್ದಾರೆ. ಆ ವಿಮೋಚನ ದೇವರು ನಮ್ಮನ್ನು ತನ್ನ ಹಸ್ತದ ಮೂಲಕವಾಗಿ ನಮ್ಮನ್ನು ಮುಟ್ಟಿ ತನ್ನ ಹಸ್ತದಿಂದ ಸ್ಪರ್ಶಿಸುವನಾಗಿ ನಮ್ಮ ಎಲ್ಲ ವಿಧವಾದಂತಹ ಪಾಪ ಪರಿಹಾರಗಳಿಗೂ ಸಹ ಕೊಡುವನಾಗಿದ್ದಾನೆ. ನಮ್ಮನ್ನು ಸ್ವಸ್ಥತೆಗೆ ನಡೆಸಿ ಮನಗುದಿರುವಂತಹ ನಮ್ಮೆಲ್ಲರ ವ್ಯಥೆ, ನೋವು, ಹಿಂಸೆ, ಸಂಕಟಗಳನ್ನು ಆತ ಹೋಗಿ ನಡೆಸುವನಾಗಿದ್ದಾನೆ. ನಮ್ಮೆಲ್ಲರ ಕಷ್ಟ ನಷ್ಟಗಳ ಪಾಪ ಅಪರಾಧಗಳ ನಿಮಿತ್ತವಾಗಿ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಮರಣವನ್ನು ಹೊಂದುವ ಮೂಲಕವಾಗಿ ಇನ್ನು ನಾವು ಕ್ರಿಸ್ತನವರಾಗಿದ್ದೇವೆ, ಕ್ರಿಸ್ತನಲ್ಲಿ ನೆಲೆಗೊಂಡವರಾಗಿದ್ದೇವೆ. ಈ ದಿನದ ಆರಾಧನೆಯ ಎಲ್ಲ ಅಂಶಗಳು ನಮ್ಮ ಹೃದಯಗಳು, ನಮ್ಮ ಮನಸ್ಸುಗಳನ್ನು ಮುಟ್ಟುವಂಥದ್ದಾಗಿತ್ತು. ನಮ್ಮ ಕಷ್ಟ ನಷ್ಟಗಳು ಪರಿಹರಿಸಲ್ಪಟ್ಟು ನಮ್ಮೆಲ್ಲ ವೇದನೆಗಳು, ಕಣ್ಣೀರಿನ ಯಾತನೆಯ ಸಂಗತಿಗಳು ಹೋಗಲಾಡಿಸಲ್ಪಟ್ಟು ನಾವು ಕ್ರಿಸ್ತನೊಂದಿಗೆ ಸಂತೋಷದಿಂದ ಬಾಳುವುದಕ್ಕೆ ಆರಾಧನೆಯ ಆರಂಭ ತಂದೆ, ಕುಮಾರ, ಪವಿತ್ರಾತ್ಮನ ನಾಮದಲ್ಲಿ ಪ್ರಾರಂಭವಾಗಿದೆ. ಆಮೇಲೆ 71ನೇ ಸಂಗೀತವನ್ನು ಮಾಡೋಣ. ಸಂಗೀತಗಳಲ್ಲಿ 71ನೇ ಸಂಗೀತ, ಸರ್ವ ಕಷ್ಟ ಪರಿಹಾರ ಗೈಯುವಂತಹ ಕೃಷ್ಣ ಇದ್ದರೆಲ್ಲರಿಗಿಂತ ಭಾಗ್ಯ, ಆತ್ಮಕ್ಕಿಂತ ಸೌಖ್ಯ. ಸರ್ವ ಕಷ್ಟ ಪರಿಹಾರ La
ಆರಾಧನಾ ಕ್ರಮ ಪುಸ್ತಕ ಪುಟ 123 ಅನುಸರಿಸೋಣ. 3 ವಿಧಾನದ ಸ್ತುತಿಯ ಭಾಗವನ್ನು ಅನುಸರಿಸೋಣ. ಕೀರ್ತನೆಯ ಸ್ತುತಿಯೊಡನೆ ಆತನ ಮಂದಿರಕ್ಕೆ ಹೊರಗಿಳಿದು, ಕೀರ್ತನೆಯೊಡನೆ ಆತನ ಅಂಗಡಿಗಳಿಗೂ ಬಂದು, ಆತನ ಉಪಕಾರ ಸ್ಮರಿಸಿ ಆತನ ನಾಮವನ್ನು ಕೊಂಡಾಡಿರಿ. ಬನ್ನಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವಾಗಿ ಆರಾಧಿಸೋಣ. ಕರ್ತನ ಪರ್ವತವನ್ನು ಮಹತ್ವದ ಕರುಣೆಯ ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಕರ್ತನಾದ ನಮ್ಮ ದೇವರು ಕರುಣಿಸುವವನು, ಕ್ಷಮಿಸುವವನಾಗಿದ್ದಾನೆ. ನಾವು ಆತನಿಗೆ ತಿರುಗಿಬಿದ್ದವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮದಲ್ಲಿ ನಡೆಯಲಿಲ್ಲ. ಯೇಸುವಿನಿಂದ ಕಷ್ಟಪಡುವವರೇ, ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾವು ಮೌನವಾಗಿದ್ದ ನಮ್ಮ ಪಾಪ ಅಪರಾಧಗಳನ್ನು ಅರಿತು ಮಾಡೋಣ. ಮೊಣಕಾಲುವರೆಗೆ ದೇವರ ಮಾತಿಗೆ ವಿರುದ್ಧವಾಗಿಯೂ, ದೇವರ ಕಾರ್ಯಗಳಿಗೆ ವಿರುದ್ಧವಾಗಿಯೂ, ದೇವರ ಆಜ್ಞೆಗಳ ವಿರುದ್ಧವಾಗಿಯೂ ಉಲ್ಲಂಘಿಸಿರುವಂಥದ್ದನ್ನು ನೆನಪು ತಂದುಕೊಂಡು ಮತೋಪರಾಧಗಳನ್ನು ಅರಿತು ಮಾಡೋಣ. ದೇವರ ವಾಕ್ಯದಂತೆ ನಾವು ಜೀವಿಸಿದ ಸನ್ಮಾರ್ಗದಲ್ಲಿ ನಾವು ನಡೆಯಬೇಕು. ಕ್ರಿಸ್ತನ ಸಹವಾಸದಲ್ಲಿ ನಾವು ನಿರತರಾಗಿರದೆ ಸೈತಾನನ ದಾಸರಾಗಿ ನಾವು ಬದುಕಿದ್ದರಿಂದ ದೇವರ ಮುಂದೆ ಕ್ಷಮೆಯನ್ನು ಯಾಚಿಸೋಣ. ಸಮಾನದೊಂದಿಗೆ ನಾವು ನಡೆಯಬೇಕಾದಂತಹ ರೀತಿ ನೀತಿಗಳಲ್ಲಿ ನಾವು ಬರದೆ ಪರರ ಮನಸ್ಸನ್ನು ನಾವು ನೋಯಿಸುವುದು, ಇತರರಿಗೆ ನಾವು ಕೇಳಬಹುದು, ಮಧುರಾಲೋಚನೆ, ಮಧುಷ್ಕೃತ್ಯಗಳು ಮತ್ತು ಎಲ್ಲ ಪುರುಷರನ್ನು ತಂದುಕೊಳ್ಳೋಣ. ದೇವರು ಕನಿಕರವುಳ್ಳವನು, ಆತನ ದೀರ್ಘ ಶಾಂತಿಯು ಕ್ಷಮಿಸುವಂತಹ ಭಾವನೆಯುಳ್ಳವನಾಗಿರುವುದರಿಂದ ನಾವು ಪಶ್ಚಾತ್ತಾಪದ ಹೃದಯದಿಂದ, ದೇವ ಮನಸ್ಸಿನಿಂದ ನಮ್ಮನ್ನು ನಾವು ಮೊಣಕಾಲುವರೆದವರಾಗಿ ಮತೋಪರಾಧಗಳೆಲ್ಲವನ್ನೂ ಸಹ ಆತನ ಮುಂದೆ ಹೇಳಿಕೊಂಡರೆ ಆತನು ನಮಗೋಸ್ಕರ ನೀತಿವಂತನಾಗಿರುವುದರಿಂದ ನಮ್ಮ ಸಕಲ ಅನೀತಿಯನ್ನು ಆತನು ಪರಿಹರಿಸಿ ಮನುಷ್ಯನ ಮಾಡಿ ತನ್ನ ರಾಜ್ಯದಲ್ಲಿ ಸೇರಿಸಿಕೊಳ್ಳುವನಾಗಿದ್ದಾನೆ. ಕ್ಷಣವತ್ತು ನಾವು ಮೌನವಾಗಿ ನಮ್ಮ ತಪೋಪರಾಧಗಳನ್ನು ಮೊಣಕಾಲುವರೆದವರಾಗಿ ತನಿಖೆ ಮಾಡೋಣ. ಪಾಪದರಿಗೆ ಪ್ರಾರ್ಥನೆಯನ್ನು ಉಂಟಾಗಿಸಿ ಹೇಳೋಣ. ಪುಟ 127 ಪಾಪದರಿಗೆ ಪ್ರಾರ್ಥನೆಯನ್ನು ನಾವು ಉಂಟಾಗಿ ಹೇಳೋಣ. ನಾವು ಅಪರಾಧ ಮಾಡಿ
ಮನೋಕಾಯಗಳಿಂದ ಪಾಪ ಮಾಡಿದೆವೆಂದು ತಂದೆ ಕುಮಾರ ಪವಿತ್ರಾತ್ಮನೆಂಬ ಸರ್ವಶಕ್ತನಾದ ದೇವರಿಗೆ ಕರೆ ಮಾಡುತ್ತೇವೆ. ಆದ ಕಾರಣ ದೇವರನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತನಾದ ದೇವರೇ, ನಮ್ಮ ಮೇಲೆ ಕರುಣಿಸು, ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ, ಎಲ್ಲ ಕೇಡಿಯಿಂದ ನಮ್ಮನ್ನು ಬಿಡಿಸು, ಎಲ್ಲ ಸದಾಚಾರದಲ್ಲಿ ನಮ್ಮನ್ನು ನೆರವೇರಿಸಿ ನಿತ್ಯ ಜೀವನದಲ್ಲಿ ಸೇರಿಸಲು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ವಿಶ್ವಾಸಿಗಳಿಗೆ ಪಾಪಕ್ಷಮೆಯನ್ನು ಶಾಂತಿಯನ್ನು ಅನ್ವಯಿಸಿ ಅವರು ತಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತಚಿತ್ತರಾಗಿ ನಿನ್ನನ್ನು ಸೇವಿಸುವುದರ ಪಾಲಿಸಬೇಕೆಂದು ಮಗನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ನಾವೆಲ್ಲರೂ ದೇವರಿಗೆ ಉಪಕಾರ ಸ್ಮರಣೆ ಮಾಡೋಣ. 120ನೇ ಪುಟದಲ್ಲಿರುವ ಉಪಕಾರ ಸ್ತುತಿಯ ಪ್ರಾರ್ಥನೆಯನ್ನು ಎಲ್ಲರೂ ಹಾಗೆ ಪುಟ 120ರಲ್ಲಿರುವಂತಹ ಉಪಕಾರ ಸ್ತುತಿಯ ಪ್ರಾರ್ಥನೆಯನ್ನು ಎಲ್ಲರೂ ಹಾಗೆ ಹೇಳೋಣ. ಸರ್ವಶಕ್ತನಾದ ದೇವರೇ, ಎಲ್ಲ ರೋಗಗಳಿಗೆ ಮೂಲ ಕರ್ತನೆ, ಎಲ್ಲ ಮನುಷ್ಯರಿಗೂ ಅಯೋಗ್ಯವಾದ ನಮಗೂ ಬಹುಬೇಗ ಪಾಲಿಸುವವರಿಗಾಗಿ ಪೂರ್ಣ ಹೃದಯದಿಂದಲೂ ನಿಮ್ಮ ಭಾವನೆಗಳು ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀವು ನಮ್ಮನ್ನು ಮಾಡಿ ಸಾಗಿಸಿದ್ದಕ್ಕಾಗಿಯೂ ನಮ್ಮ ಬಾಳಿನ ಸುಖಗಳಲ್ಲಿ ಆರೋಗ್ಯ ಸಹಾಯವನ್ನು ಅನುಗ್ರಹಿಸಿದ್ದಕ್ಕಾಗಿಯೂ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮುಖ್ಯವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಉಂಟಾದ ಲೋಕ ರಕ್ಷಣೆಗೆ ತೋರಿ ಬಂದ ನಿನ್ನ ಅಮೂಲ್ಯ ಪ್ರೀತಿಗಾಗಿಯೂ ನೀನು ಅನುಗ್ರಹಿಸಿದ ಕೃಪಾ ಸಾಧನೆಗಳಿಗಾಗಿಯೂ ಪ್ರಭಾವದ ನಿರೀಕ್ಷೆಗಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ನೀನು ಮಾಡಿದ ಉಪಕಾರಗಳನ್ನು ನಾವು ಹಾಗೆ ನೆನೆಸಿ ಕೃತಜ್ಞರಾಗಿದ್ದು ಮಾತುಗಳಲ್ಲಿ ಬಾಳವಿಂದಲೂ ನಿನ್ನನ್ನು ಸ್ತೋತ್ರ ಮಾಡುವುದನ್ನು ಅನುಗ್ರಹಿಸು. ನಾವು ಅದೇ ಆತ್ಮಗಳು ನಿನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡು ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದ ದಯ ಮಾಡಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಿನ್ನೊಂದಿಗೂ ಪವಿತ್ರಾತ್ಮನಿಗೂ ಕೂಡಿರುವ ಆತನಿಗೆ ಸದಾಕಾಲ ಮಾನವರಿಗೆ ಆಮೆನ್. ಪ್ರಾರ್ಥನೆ ಮಾಡಿ ಕುಳಿತುಕೊಳ್ಳಿ. ಪ್ರೀತಿಯುಳ್ಳ ನಮ್ಮ ಸ್ವಾಮಿ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ನಾವು ಘನವನ್ನು ಸ್ತುತಿಯನ್ನು ಸಲ್ಲಿಸುತ್ತೇವೆ. ಸ್ವಾಮಿ, ಈ ಸಮಯದಲ್ಲಿ ನಿನ್ನನ್ನು ಆರಾಧಿಸಲು, ನಿನ್ನನ್ನು ಘನಪಡಿಸಲು ನಿನ್ನ ಸನ್ನಿಧಾನದಲ್ಲಿ ನಾವೀಗ ಸೇರಿಕೊಂಡಿದ್ದೇವೆ. ಈ ಸಮುದಾಯವಾಗಿ ನಾವು ಆರಾಧನೆ ಮಾಡುವುದಕ್ಕೆ ನಮಗೆ ಸಮಯವನ್ನು ಕೊಟ್ಟು ನಿನ್ನ ಆತ್ಮನ ಉದ್ದೇಶದಿಂದ ನಾವು ಯಾರಿಗೆ ಬರಮಾಡಿದಕ್ಕೋಸ್ಕರವಾಗಿ ನನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಮ್ಮ ತಪ್ಪಪಾದಗಳೆಲ್ಲವನ್ನು ಗಮನಿಸಿ ನಮ್ಮನ್ನು ನಿನ್ನ ಮಕ್ಕಳೆಂಬುದಾಗಿ ಸ್ವೀಕರಿಸಿ ನಮ್ಮನ್ನು ಸಾಧಿಸಬಹುದಕ್ಕೋಸ್ಕರವಾಗಿ ನನಗೆ ಅನಂತ ವಂದನೆಗಳು ದೇವ. ನೀವು ಮಾಡಿದಂಥ ಎಲ್ಲ ಉಪಕಾರಗಳಿಗೆ ಅದ್ಭುತ ಮಹತ್ವಗಳಿಗೋಸ್ಕರವಾಗಿ ನನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿನ್ನ ಕೃಪೆಯು ನಿನ್ನ ದಯವನ್ನು ಹೊಂದಿದ್ದುಕೊಂಡು ನಮ್ಮನ್ನು ಬಲಪಡಿಸುವುದಕ್ಕೋಸ್ಕರವಾಗಿ ನನಗೆ ಮಹಿಮೆ ಉಂಟಾಗಲಿ. ಈ ಆರಾಧನೆಯಿಂದ ಪ್ರಸನ್ನತೆ ಇರಿಸು. ನಿನ್ನ ಸಾನ್ನಿಧ್ಯದ ಅನುಭವವನ್ನು ನಮಗೆ ದಯಪಾಲಿಸು. ನಿನ್ನ ಶುಭವು ಕೃಪೆಯನ್ನು ನಮ್ಮನ್ನು ಬಾರಿಸುತ್ತಾ ಈ ಆರಾಧನೆ ಮುಖಾಂತರ ನಾವು ನಿನ್ನನ್ನು ಘನಪಡಿಸುವಂಥದ್ದು ಮಾತ್ರವಲ್ಲದೆ ನಿನ್ನ ವಾಕ್ಯದ ಗುಣಾರ್ಥವನ್ನು ನಾವು ತಿಳಿದುಕೊಂಡವರಾಗಿ ಅದರಂತೆ ನಾವು ಜೀವಿಸುವುದಕ್ಕೆ ನಮಗೆ ನಿನ್ನ ಆತ್ಮ ಉತ್ತೇಜನವನ್ನು ಈ ಆರಾಧನೆ ಮುಖಾಂತರ ನೀನು ಘನಮಾನಸ್ಸೋದನ್ನು ಹೊಂದಿ ನಮ್ಮ ಬದುಕು ನಮ್ಮ ಜೀವನ ನಿನಗೆ ಮಾತ್ರ ಗುರುವಾಗಿರುವುದರ ಮೂಲಕ ನಿನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ದು ನಾವು 100ರಷ್ಟು ಫಲಪಡುವಂತರಾಗಿ
ನಾಮದ ಘನತೆಗಾಗಿ ಮಾತ್ರವೇ ನಾವು ಒಳ್ಳೆಯವರಾಗಿ ಜೀವಿಸುವುದಕ್ಕೆ ಸಹಾಯ ಮಾಡುವುದಾಗಿ ಯೇಸುವಿನ ಮುಖಾಂತರ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೆನ್. ಇದಕ್ಕೆ ನೇಮಕವಾದ ಮೊದಲನೆಯ ವೇದವನ್ನು ಆಲಿಸೋಣ. ಕಳೆದ ಬೆಳಗ್ಗೆಯಿಂದ ವೇದವಾಕ್ಯ. ದಿನಕ್ಕೆ ನೇಮಕವಾದ ಮೊದಲನೇ ವೇದಭಾಗವು 2ನೇ ಆದರ್ಶು 5ನೇ ಅಧ್ಯಾಯ ವಚನ 1ರಿಂದ 10 ತನಕ. 2ನೇ ಆದರ್ಶು 5ನೇ ಅಧ್ಯಾಯ 1ರಿಂದ 10 ತನಕ. ಎಲೀಷನು ಕುಷ್ಠರೋಗಿಯಾದ ನಾಮಾನನನ್ನು ವಾಸಿ ಮಾಡಿದನು. ಆರಾಮ್ಯರ ಅರಸನಿಗೆ ನಾಮಾನನೊಬ್ಬರು ಸೇನಾಪತಿಯಿಂದಲೂ ಯೆಹೋವನು ಇವರ ಮುಖಾಂತರವಾಗಿ ಆರಾಮರಿಗೆ ಜಯವನ್ನು ಅನುಗ್ರಹಿಸಿದ್ದರಿಂದ ಅರಸನು ಇವನನ್ನು ಮಹಾಪುರುಷನೆಂದು ಸನ್ಮಾನ ಯೋಗ್ಯನೆಂದು ನಡೆಸುತ್ತಿದ್ದನು. ಆದರೆ ಪರಾಕ್ರಮಶಾಲಿಯಾದ ಇವನು ಕುಷ್ಠರೋಗಿಯಾಗಿದ್ದನು. ಅರಾಮ್ಯರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರಾಯೇಲರ ಪ್ರಾಂತ್ಯಕ್ಕೆ ಹೋಗಿ ಬರುವಾಗ ಅಲ್ಲಿನ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು. ಆಕೆಯು ನಾಮಾನನ ಹೆಂಡತಿಗೆ ದಾಸಿಯಾದಳು. ಆಕೆಯು ಒಂದು ದಿವಸ ತನ್ನ ಯಜಮಾನನಿಗೆ ನಮ್ಮ ದಣಿಯು ಸಮಾಜದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗಿತ್ತು, ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು. ನಾಮಾನನು ಅರಸನ ಸನ್ನಿಧಿಗೆ ಹೋಗಿ ಇಸ್ರಾಯೇಲ್ ದೇಶದ ಹುಡುಗಿಯು ಹೇಳಿದನ್ನು ತಿಳಿಸಲು ಅವನು, ನೀನು ಅಲ್ಲಿಗೆ ಹೋಗಿ ಬಾ, ನಾನು ನಿನ್ನ ಕೈಯಲ್ಲಿ ಇಸ್ರಾಯೇಲರ ಅರಸನಿಗೆ ಒಂದು ಪತ್ರವನ್ನು ಕೊಡುತ್ತೇನೆ ಅಂದನು. ನಾಮಾನನು 10 ತಲಾಂತು ಬೆಳ್ಳಿ, 6,000 ತೊಲೆ ಬಂಗಾರ, 10 ತುಸು ಬಟ್ಟೆಗಳು ಇವುಗಳನ್ನು ತೆಗೆದುಕೊಂಡು ಸಮಾರ್ಯಕ್ಕೆ ಹೊರಟು ಹೋಗಿ ಪತ್ರವನ್ನು ಇಸ್ರಾಯೇಲರ ಅರಸನಿಗೆ ಕೊಟ್ಟನು. ಅದರಲ್ಲಿ, ನನ್ನ ಸೇವಕನಾದ ನಾಮಾನನನ್ನು ನಿನ್ನ ಬಳಿಗೆ ಕಳುಹಿಸುತ್ತೇನೆ, ನೀನು ಅವನ ಕುಷ್ಠರೋಗವನ್ನು ವಾಸಿ ಮಾಡತಕ್ಕದೆಂದು ಈ ಪತ್ರದಿಂದ ತಿಳಿದುಕೋ ಎಂಬುದಾಗಿ ಬರೆದಿತ್ತು. ಇಸ್ರಾಯೇಲರ ಅರಸನು ಪತ್ರವನ್ನು ಓದಿದ ಕೂಡಲೇ ಬಟ್ಟೆಗಳನ್ನು ಹರಿದುಕೊಂಡು ತನ್ನ ಪರಿವಾರದವರಿಗೆ, ನಾನು ಕಳಿಸಿದ ಮನುಷ್ಯನನ್ನು ಕುಷ್ಠರೋಗದಿಂದ ವಾಸ ಮಾಡಬೇಕೆಂದು ಇದು ಎಂಥ ಅಪ್ಪಣೆ? ನಾನೇನು ದೇವರು ಜೀವದಾನ ಮಾಡುವುದಕ್ಕಾಗಲಿ ಸಾಯಿಸುವುದಕ್ಕಾಗಲಿ ನನಗೆ ಸಮರ್ಥ ಉಂಟು? ಇವನು ನನ್ನೊಡನೆ ಜಗಳ ಮಾಡುವುದಕ್ಕೆ ಕಾರಣ ಹುಟ್ಟುತ್ತಾನಲ್ಲದೆ ಮತ್ತೇನು? ನೀವೇ ಆಲೋಚಿಸಿ ನೋಡಿರಿ ಎಂದು ಹೇಳಿದನು. ಇಸ್ರಾಯೇಲರ ಅರಸನು ತಮ್ಮ ಬಟ್ಟೆಗಳನ್ನು ಹರಿದುಕೊಂಡು ಎಂಬುದನ್ನು ದೇವರ ಮನುಷ್ಯನಾದ ಎಲೀಷನು ಕೇಳಿ ದೂತರ ಮುಖಾಂತರವಾಗಿ ಅವನಿಗೆ, ನೀನು ನಿನ್ನ ಬಟ್ಟೆಯನ್ನು ಹರಿದುಕೊಂಡಿದ್ದೇಕೆ? ಅವನನ್ನು ನನ್ನ ಬಳಿಗೆ ಕಳಿಸು, ಇಸ್ರಾಯೇಲರಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ ಎಂಬುದು ಅವನಿಗೆ ಗೊತ್ತಾಗಲಿ ಎಂದು ಹೇಳಿ ಕಳಿಸಿದನು. ನಾಮಾನನು ರಥದೊಡನೆ ಎಲೀಷನ ಮನೆಗೆ ಹೋಗಿ ಬಾಗಿಲಿನ ಮುಂದೆ ನಿಂತನು. ಎಲೀಷನು ಅವನಿಗೆ ಹೋಗಿ, ಯೋರ್ದಾನ್ ಹೊಳೆಯಲ್ಲಿ 7 ಸಾರಿ ಸ್ನಾನ ಮಾಡು, ಆಗ ನಿನ್ನ ದೇಹವು ಮುಂಚಿನಂತೆ ಆಗುವುದು, ನೀನು ಶುದ್ಧನಾಗುವಿ ಎಂದು ಹೇಳಿ ಕಳಿಸಿದನು ಎಂಬುದೇ ದೇವರ ವಾಕ್ಯ.
ಪತ್ರಿಕಾ ಭಾಗದಿಂದ ನಡೆಯುವ ಪ್ರಾರಂಭಿಸೋಣ. ಈ ದಿನಕ್ಕೆ ನೇಮಕವಾದ ವೇದಗಳು ಯಾಕೋಬನು ಬರೆದ ಸುವಾರ್ತೆ 2ನೇ ಅಧ್ಯಾಯ 1-13 ವಚನಗಳು. ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 1-13 ವಚನಗಳು. James chapter 2, 1-13. My brothers and sisters, believers in our glorious Lord Jesus Christ must not show favoritism. Suppose a man comes into your meeting wearing a gold ring and white clothes, and a poor man in filthy old clothes also comes in. If you show special attention to the man wearing fine clothes and say, "Here's good sleep for you," but say to the poor man, "You stand there or sit on the floor by my feet," have you not discriminated among yourselves and become judges with evil thoughts? Listen, my dear brothers and sisters, has not God chosen those who are poor in the eyes of the world to be rich in faith and to inherit the kingdom He promised those who love Him? But you have dishonored the poor. Is it not the rich who are exploiting you? Are they not the ones who are dragging you into court? Are they not the ones who are blaspheming the noble name of Him to whom you belong? If you really keep the royal law found in Scripture, love your neighbors as yourself, you are doing right. But if show favoritism, you sin and are convicted by the law and as lawbreakers. For whoever keeps the whole law and yet stumbles at just one point is guilty of breaking all of it. For he who said, "You shall not commit adultery," also said, "You shall not murder." If you do not commit adultery but do commit murder, you have become a lawbreaker. Speak and act as those who are going to be judged by the Lord that gives freedom, because judgment without mercy will be shown to anyone who has not been merciful. Mercy trumps over judgment. ಎಂಬುದೇ ದೇವರ ವಾಕ್ಯಗಳು. ನಾವೆಲ್ಲರೂ ಸ್ತುತಿಗಳನ್ನು ಮಾಡೋಣ. ಪ್ರೇಯಸ್ಸನ್ನ ದರ್ಶನ ಮಾಡಿ ಸನ್ನಿಧಿಯಾಗಿದ್ದೇವೆ.
பரிசுத்த வேத பாடம் 3ஆம் பாடமாக புதிய ஏற்பாடு மத்தேயு சுவிசேஷம் 8ஆம் அதிகாரம் வசனங்கள் 2 தொடங்கி 4 முடிய. பரிசுத்த வேத பாடம் புதிய ஏற்பாடு மத்தேயு சுவிசேஷம் 8ஆம் அதிகாரம் வசனங்கள் 2 தொடங்கி 4 முடிய. அப்போது குஷ்டரோகி ஒருவன் வந்து அவரை பணிந்து, ஆண்டவரே, உமக்கு சித்தமானால் என்னை சுத்தமாக்கும் உமார் ஆகும் என்றார். இயேசு தமது கையை நீட்டி அவனை தொட்டு, எனக்கு சுத்தம் உண்டு, சுத்தமாக என்றார். உடனே குஷ்டரோகம் நீங்கி அவன் சுத்தமானான். இயேசு அவனை நோக்கி, இதை நீ ஒருவருக்கும் சொல்லாதபடி எச்சரிக்கையாயிரு. ஆயினும் அவர்களுக்கு சாட்சியாக நீ போய் ஆசாரியனுக்கு உன்னை காண்பித்து மோசே கட்டளையிட்ட காணிக்கையை செலுத்து என்றான் என்பதை கர்த்தர் தாமே இந்த வசனங்களை ஆசீர்வதிப்பார். ಮಗುವಿಗೆ ಸ್ನಾನದೀಕ್ಷೆಯಿರುವುದರಿಂದ ನಾವು ಹಾಗೆ ನಿಂತಿರುವಾಗ 268ನೇ ಸಂಗೀತವನ್ನು ಮಾಡೋಣ. ಸಂಗೀತಗಳಲ್ಲಿ 268ನೇ ಸಂಗೀತ, ನನ್ನ ಆಶೀರ್ವಾದ ಬಾರು ಅಗತ್ಯ ಹೊಂದಬಹುದು, ನನ್ನ ಹತ್ರ ಬರಗೊಳಿಸು ಅಂದನು ಯೇಸು ಸ್ವಾಮಿ. ಈ ಸಂಗೀತವನ್ನು ಹಾಡುವಾಗ ತನ್ನ ತಾಯಿಗಳು ಮಗುವನ್ನು ಗರ್ಭಗುಡಿಯ ಮುಂದೆ ತರದ ಮುಂದೆ ಹೇಳಿಕೊಳ್ತಾನೆ. ಪುರುವಾದ 14ನೇ ಪುಸ್ತಕವನ್ನು ಅನುಸರಿಸೋಣ. 147ನೇ ಪುಟವನ್ನು ಅನುಸರಿಸಿ ಸಭೆಯ ಪ್ರತ್ಯುತ್ತರವಂತ ಸ್ಥಳದಲ್ಲಿ ಸಭೆಯು ಪ್ರತ್ಯುತ್ತರವನ್ನು ನೀಡುವಂತೆಯೂ ಸಹ ಕೇಳಿಕೊಳ್ಳುತ್ತೇನೆ. 147ನೇ ಪುಟವನ್ನು ಅನುಸರಿಸೋಣ. ಕರ್ತನ ನಾಮದಲ್ಲಿ ನಮಗೆ ರಕ್ಷಣೆಯಾಗುವುದು ದಯಮಾಡಿ ಕೊಡ್ತವ್ರೆ. ಪ್ರಿಯರೇ, ಮಗುವು ಕ್ರಿಸ್ತನ ಅಂಗವೆಂದು, ದೇವರ ಮಗುವೆಂದು, ಪರಲೋಕ ರಾಜ್ಯಕ್ಕೆ ಪಾತ್ರವೆಂದು ಮುದ್ರಿತವಾಗುವ ಹಾಗೆ ನಾವು ಅರ್ಪಣೆ ಮೇರೆಗೆ ಈ ಮಗುವಿಗೆ ಸ್ನಾನಿಸಿಕೊಳ್ಳಲು ಕೂಡಿ ಬಂದಿದ್ದೇವೆ. ಆದ್ದರಿಂದ ನಮ್ಮ ಕರ್ತನು ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಿರಿ.
ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷೆ ಸ್ನಾನ ಮಾಡಿಸಿರಿ. ನಾನು ನಿಶ್ಚಯವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಿದ. ಕ್ಷಮಾತ್ಮದ ಸ್ವಾತಂತ್ರ್ಯವನ್ನು ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನ ಹುಟ್ಟಿಸಬೇಕೆಂದು ಆತನ ತರಲು ಶಿಷ್ಯರು ಅವರನ್ನು ಗದರಿಸಿದರು. ಆದರೆ ಯೇಸು ಅವರನ್ನು ಕಂಡು ಕೋಪಗೊಂಡು ಅವರಿಗೆ, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಳಿಸಿ ಅವುಗಳಿಗೆ ಅಡ್ಡಿ ಮಾಡಬೇಡ್ರಿ, ದೇವರ ರಾಜ್ಯವು ಇಂಥವರದೇ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದಿಲ್ಲ ಎಂದು ಹೇಳಿ ಅವುಗಳನ್ನು ಅಪ್ಪಿಕೊಂಡು ಅವುಗಳ ಮೇಲೆ ಕೈಯಿಟ್ಟು ಆಶೀರ್ವದಿಸಿದನು. ಈ ಸುವಾರ್ತೆಯಲ್ಲಿ ನಿಮ್ಮ ರಕ್ಷಕನಾದ ಕ್ರಿಸ್ತನು ಮಕ್ಕಳನ್ನು ತನ್ನ ಹತ್ತಿರಕ್ಕೆ ಕರೆದುಕೊಂಡು ಬರಬೇಕೆಂದು ಅಪ್ಪಣೆ ಮಾಡಿದಾಗ ಹೇಳಿದ ಮಾತುಗಳನ್ನು ನೀವು ಕೇಳಿದ್ದೀರಿ. ಆತನು ಅವುಗಳನ್ನು ಅಪ್ಪಿಕೊಂಡು ಆಶೀರ್ವದಿಸನೆಂದು ತಿಳಿದುಕೊಂಡಿದ್ದೇವೆ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದಾನೆ, ನಿರಂತರವೂ ಹಾಗೆ ಇರುವನು. ಆತನು ಈ ಮಗುವನ್ನು ಪ್ರೀತಿಸುತ್ತಾನೆ, ಅಲ್ಲದೆ ಈ ಮಗುವನ್ನು ಅಂಗೀಕರಿಸಿ ತನ್ನ ಕೃಪಾಹಸ್ತದಿಂದ ಈ ಮಗುವನ್ನು ಅಪ್ಪಿಕೊಂಡು ಈ ಮಗುವಿಗೆ ನಿತ್ಯ ಜೀವವೆಂಬ ಆಶೀರ್ವಾದವನ್ನು ಅನುಭವಿಸುವುದಕ್ಕೆ ಆತನು ಸಿದ್ಧನಾಗಿರುತ್ತಾನೆ. ಈ ಚಿಕ್ಕ ಮಗು ನಿಮ್ಮ ಹೃದಯಗಳಿಗೆ ಸೇರಿದನಾಗಿದ್ದಾನೆ. ಪವಿತ್ರ ಸ್ನಾನ ದೀಕ್ಷೆಯಲ್ಲಿ ಆತನು ಈ ಮಗುವನ್ನು ಕ್ರಿಸ್ತನ ನಂಬಿಕೆಯ ಪೂರ್ವದಲ್ಲಿಯೂ ಮನೆತನದಲ್ಲಿಯೂ ಸೇರಿಸಿ ನಿಲ್ಲಿಸುತ್ತಾನೆ. ಹೀಗೆ ಮಗುವು ಕ್ರಿಸ್ತನ ಅಂಗವಾಗಿಯೂ ಪರಲೋಕ ರಾಜ್ಯಕ್ಕೆ ವಾರಸವಾಗಿಯೂ ಬೆಳೆಯುವುದಕ್ಕೆ ಆಸ್ಪದವಾಗುವುದು. ಎಲ್ಲರೂ ಎದ್ದು ನಿಲ್ಲುವಂತೆ ಕೇಳಿಕೊಳ್ಳುತ್ತೇನೆ. ಮಕ್ಕಳಿಗೆ ಸ್ನಾನದೀಕ್ಷೆಗೊಳಿಸುವರು. ಆ ಸ್ನಾನದೀಕ್ಷೆಗೆ ಆಧಾರವಾದ ಕ್ರಿಸ್ತನ ನಂಬಿಕೆಯನ್ನು ಒಪ್ಪಿಕೊಳ್ಳುವುದು, ತಾವು ಅವುಗಳನ್ನು ಕ್ರಿಸ್ತನ ಮಾರ್ಗದಲ್ಲಿ ಬೆಳೆಸುವುದಾಗಿ ಮಾತು ಕೊಡುವುದು ಅವರ ಧರ್ಮವಾಗಿದೆ. ಪ್ರೀತಿಯುಳ್ಳ ತಂದೆ ತಾಯಿಗಳೇ, ತಂದೆ ಕುಮಾರ ಎಂಬ ಏಕದೇವರನ್ನು ನಂಬುತ್ತೀರಾ? 150 ತಂದೆ ಕುಮಾರ ಪವಿತ್ರಾತ್ಮ ಎಂಬ ಏಕದೇವರನ್ನು ನಂಬುತ್ತೀರಾ? ಅದೇನಿದೆ 150 ಮೇಲೆ ತಂದೆ ಕುಮಾರ ಪವಿತ್ರಾತ್ಮ ಎಂಬ ಏಕದೇವರನ್ನು ನಂಬುತ್ತೀರಾ? ಹಾಗಾದ್ರೆ ನಾವೆಲ್ಲರೂ ಕ್ರೈಸ್ತ ವಿಶ್ವಾಸವನ್ನು ಅರಿಕೆ ಮಾಡೋಣ. ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾದ ದೇವರನ್ನು ನಂಬುತ್ತೇನೆ. ಆತನೇ ಕುಮಾರನನ್ನು ಯೇಸುವನ್ನು ಏಕನ ಪಶ್ಚಾತ್ತಾಪದಿಂದ ನಮ್ಮೆಲ್ಲರಿಗೂ ಪ್ರದರ್ಶಿಸಲ್ಪಟ್ಟು ಹಾಗೆಯೇ ಪವಿತ್ರವಾದ ಮಾರ್ಗದಲ್ಲಿ ಶ್ರಮಹೊಂದಿ ಶಿಷ್ಯರಿಂದ ಕೇಳಲ್ಪಟ್ಟು ಸತ್ತವರನ್ನು ಆತನಿಗೆ ಹೇಳಿತು. ಮೂರನೇ ದಿವಸದಲ್ಲಿ ಸತ್ತವರಿಂದ ಎದ್ದು ಪರಲೋಕಕ್ಕೆ ಹೋಗಿ ಸರ್ವಶಕ್ತನಾಗಿರುವ ದೇವರ ಪರಲೋಕದಲ್ಲಿ ಕುಳಿತುಕೊಂಡಿದ್ದಾನೆ. ಈಗ ನಾನು ಬಂದು ಬರಲು ಸತ್ತವರನ್ನು ತೀರಿಸುವುದನ್ನು ನಂಬುತ್ತೇವೆ. ನಾನು ಪಶ್ಚಾತ್ತಾಪಗೊಂಡಿದ್ದೆ, ಒಂದೇ ಪರಿಶುದ್ಧ ಕ್ರೈಸ್ತರಿಗೆ ನೀವು ದೇವರ ಸಹಾಯದಿಂದ ನಿಮ್ಮ ಕುಟುಂಬದಲ್ಲಿ ಈ ಮಗುವಿಗೆ ಕ್ರೈಸ್ತ ಸನ್ನಿವೇಶವನ್ನು ಒದಗಿಸಿಕೊಟ್ಟು ಸಭೆಯ ಆರಾಧನೆಯನ್ನು ಬೋಧನೆ ಮೇಲೆ ಅಭ್ಯಾಸ ಮಾಡಿಸಿ ಬೆಳೆದು ತನ್ನ ರಕ್ಷಕನಾದ ಕ್ರಿಸ್ತನನ್ನು ಅರಿತುಕೊಳ್ಳುವ ಹಾಗೆ ಪ್ರಯತ್ನ ಮಾಡುತ್ತೀರಾ? ಈ ಚಿಕ್ಕ ಮಗುವಿಗೆ ನೀವೇ ಅಡ್ಡಿಯಾದ ಹಾಗೆ ನಿಮ್ಮ ಸ್ವಂತ ಬಾಳನ್ನು ಕ್ರಮಪಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತೀರಾ? ನಿಮ್ಮ ಮಗುವು ಪವಿತ್ರಾತ್ಮನ ಮೂಲಕ ಕ್ರಿಸ್ತ ನಂಬಿಕೆಯಲ್ಲಿ ದೃಢಗೊಂಡು ಕರ್ತನ ಭೋಜನದಲ್ಲಿ ಭಾಗಿಯಾಗಿ ದೇವರ ಸಭೆಯಲ್ಲಿ ನೆಲೆಗೊಂಡು ಲೋಕಗಳಿಗೆ ಹೋಗಿ ದೇವರನ್ನು ನಂಬಿಕೆಯಿಂದ ಸೇವಿಸುವ ಹಾಗೆ ಇನ್ನು ಮುಂದೆ ದೃಢೀಕರಣ ಹೊಂದಿ ಪೂರ್ಣ ಸಹಭಾಗಿಯಾಗಲು ಇದಕ್ಕೆ ಪ್ರೋತ್ಸಾಹ ಕೊಡುತ್ತೀರಾ? ಪ್ರಿಯುಲ ಸಭೆಯವರೇ, ಪ್ರಿಯರೇ, ಕ್ರಿಸ್ತನ ಸಭೆಯಲ್ಲಿ ಅಂಗಗಳಾಗುವುದಕ್ಕೆ ನೀವು ಕರೆಯಲ್ಪಟ್ಟಿದ್ದೀರಲ್ಲ. ಈ ಮಗುವು ನಿಮ್ಮಲ್ಲಿರುವ ಎಲ್ಲ ಮಕ್ಕಳು ಕ್ರಿಸ್ತನನ್ನು ಅರಿತುಕೊಂಡು ಪ್ರೀತಿಸುವವರಾಗಿ ಬೆಳೆಯುವ ಹಾಗೆ ನೀವು ನಂಬಿಗಸ್ತರಾಗಿರುತ್ತೀರಾ? ಸಭೆಯವರು ಮೊಣಕಾಲುಬದ್ಧರಾಗಿ ಮೌನವಾಗಿದ್ದು ಪ್ರಾರ್ಥಿಸುವಂತೆ ಕೇಳಿಕೊಳ್ಳುತ್ತೇನೆ. ಕರ್ತನು ನಿಮ್ಮೊಂದಿಗಿರಲಿ. 152ನೇ ಪುಟವನ್ನು ಅನುಸರಿಸಿ ಪ್ರತಿ ಪ್ರಾರ್ಥನೆಯ ನಂತರ ಅಲ್ಲಿರುವಂತಹ
ಪ್ರತ್ಯುತ್ತರವನ್ನು ನೀಡುವಂತೆ ಕೇಳಿಕೊಳ್ಳುತ್ತೇನೆ. ಅನುಕೂಲ 52. ದೇವರಾದ ಕರ್ತನೇ ಪರಮ ತಂದೆಯೇ, ಸರ್ವ ವಸ್ತುಗಳನ್ನು ಉಂಟು ಮಾಡಿ ಅವುಗಳಲ್ಲಿ ನಮಗೆ ಈಗಲೂ ಒದಗಿಸಿಕೊಟ್ಟ ಆತನೇ ಸ್ತುತಿಯನ್ನು ನೀನು. ಕರ್ತನಾದ ಯೇಸು ಕ್ರಿಸ್ತ ದೇವರ ಏಕಕುಮಾರನೇ, ಯೋಧನ ಹೊಳೆಯಲ್ಲಿ ಸ್ನಾನ ದೀಕ್ಷೆ ಮಾಡಿಸಿಕೊಂಡದಲ್ಲದೆ ಮರಣ ಹೊಂದಿ ಎದ್ದು ಬಂದಿರುವ ಆತನೇ ಸ್ತುತಿಯನ್ನು ನೀನು. ಕರ್ತನಾದ ಪವಿತ್ರಾತ್ಮನೇ, ಯೇಸು ಕ್ರಿಸ್ತನ ಮೇಲೆಯೂ ಸಭೆಯ ಮೇಲೆಯೂ ಇಳಿದು ಬಂದ ಆತನೇ ಸ್ತುತಿಯನ್ನು ನೀನು. ದೇವರನ್ನ ಚೈತನ್ಯವನ್ನು ಹೇಳಿಕೊಂಡು ಬೇಡುವ ನಮ್ಮ ಸಂಘಗಳಲ್ಲಿದ್ದು ಈ ನೀರನ್ನು ಆಶೀರ್ವದಿಸು. ಇದು ಪಾಪ ವಿಶುದ್ಧಿಯ ಸಂಕೇತವಾಗುವಂತೆಯೂ ಇದರಲ್ಲಿ ಸ್ನಾನ ದೀಕ್ಷೆ ಹೊಂದುವವರು ನಿತ್ಯ ಜೀವಕ್ಕಾಗಿ ಹೊಸದಾಗಿ ಹುಟ್ಟುವಂತೆಯೂ ಅನುಗ್ರಹಿಸು. ಅವರಿಗೆ ಪವಿತ್ರಾತ್ಮ ದಾನ ಮಾಡಿ ಅವರು ಒಂದೇ ದೇಹದಲ್ಲಿ ಸೇರುವುದಕ್ಕಾಗಿ ಸ್ನಾನ ದೀಕ್ಷೆ ಹೊಂದಿ ನೀನು ಪಾಲ್ಗೊಂಡ ಭಕ್ತ ಮಂಡಳಿಯಲ್ಲಿ ಸದಾ ನೆಲೆಗೊಂಡಿರುವಂತೆ ದಯಪಾಲಿಸು. ಇವರು ಕ್ರಿಸ್ತನ ಮರಣ ಪುನರುತ್ಥಾನಗಳಲ್ಲಿ ಆತನೊಂದಿಗೆ ಐಕ್ಯವಾಗಿ ಪಾಪದ ಪಾಲಿಗೆ ಸಾಯುವಂತೆಯೂ ನೀತಿ ಪಾಲಿಗೆ ಜೀವಿಸುವಂತೆಯೂ ದಯಪಾಲಿಸು. ಇವರು ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ಕ್ರಿಸ್ತ ಯೇಸುವಿನಲ್ಲಿ ನೂತನ ಸೃಷ್ಟಿಯಾಗುವಂತೆ ದಯಪಾಲಿಸು. ಇವರನ್ನು ಕರ್ತನಿಂದ ಬಿಡಿಸಿ ಬೆಳಕಿಗೆ ನಡೆಸು, ಮರಣಾವಸ್ಥೆಯಿಂದ ಬಿಡಿಸಿ ನಿತ್ಯ ಜೀವಕ್ಕೆ ಸೇರಿಸು. ದಯಮಾಡಿ ನಿಂತುಕೊಳ್ಳಿ. ಇಸ್ರಾಯೇಲ್ ಹರ್ಷಿತ್ನಿಗೆ ತಂದೆಯ ಮಗನ ಪವಿತ್ರಾತ್ಮನ ನಾಮದಲ್ಲಿ ದೀಕ್ಷಾ ಸ್ನಾನ ಕೊಡುತ್ತೇನೆ. ನಾವು ಈ ಮಗುವನ್ನು ಕ್ರಿಸ್ತನ ಮನೆಯಾಗಿರುವ ಸಭೆಯಲ್ಲಿ ಸೇರಿಸಿಕೊಂಡಿದ್ದೇವೆ. ಈ ಮಗುವಿಗೆ ಶಿಲುಬೆಯ ಪುಸ್ತಕದಿಂದ ಮುದ್ರಿಸುತ್ತೇವೆ. ಈ ಮಗುವು ಶಿಲುಬೆಗೆ ಹಾಕಿಸಿಕೊಂಡ ಕ್ರಿಸ್ತನ ಮನಸ್ಸನ್ನು ಒಪ್ಪಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಜೀವಾಂತದವರಿಗೆ ಕ್ರಿಸ್ತನ ನಂಬಿಕೆಯುಳ್ಳ ದಾಸನಾಗಿರಲಿ. ದೇವರು ನಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ದೇವರು ಪ್ರಸನ್ನ ಮುಖದ ನೋಡಿ ಮೇಲೆ ದೇವರ ಮೇಲೆ ಕರುಣಿಸಿಬಿಟ್ಟು ಸಮಾಧಾನ ಶಾಂತಿಯನ್ನು ಅನುಗ್ರಹಿಸಲಿ. ದಯಮಾಡಿ ಕುಳಿತುಕೊಳ್ಳಿ. ಸಭೆಗೆ ತಿಳಿಸುವಂತಹ ಪ್ರಕಟಣೆಗಳನ್ನು ಆಲಿಸೋಣ. ಸಭೆಯ ವಿಪಕ್ಷನಾಥನ ಮೂಲಕ ಸಭೆಯಲ್ಲೂ ಯೇಸುಕ್ರಿಸ್ತನ ಪರಿಶುದ್ಧನಾಮದಲ್ಲಿ ನೇಮಕವಾಗಿದ್ದೇವೆ. ತ್ಯಾಗವನ್ನು ನಡೆಸಿಕೊಡುವಂತ ನಮ್ಮ ಸಭೆಯ ಸಭಾಪತಿಗಳಿಗೆ ಸಭೆಯ ಪರವಾಗಿ ಸಭಾಪತಿ ಸಂಸ್ಥೆಯ ಪರವಾಗಿ ವಂದಿಸುತ್ತೇವೆ. ಕಳೆದ ಭಾನುವಾರದ ಕಾಣಿಕೆ 20,120 ರೂಪಾಯಿಗಳು, ಶುಕ್ರವಾರದ ಕಾಣಿಕೆ 1,720 ರೂಪಾಯಿಗಳು, ಒಟ್ಟು 21,840 ರೂಪಾಯಿಗಳು. ಆರಾಧನೆಯ ವರ್ಷ ನಡೆಯುವುದಿಲ್ಲ. ಪ್ರತಿ ಮಂಗಳವಾರ 11 ಗಂಟೆಗೆ ಮಹಿಳಾ ನೇಮಕ ನಡೆಯುತ್ತದೆ. ಮಹಿಳೆಯರ ಹೆಚ್ಚಿನ ಸಂಖ್ಯೆಯಲ್ಲಿ ಭಾವಿಸಿಕೊಳ್ಳುವಂತೆ ಇನ್ನು ಮಧ್ಯಾಹ್ನ 12:30 ಗಂಟೆಗೆ ನಮ್ಮ ಸಭೆಯ ಸದಸ್ಯರಾದಂತಹ ಇಮಾನುವೇಲ್ ಮತ್ತು ಶಿವಾರವರ ಮಗನಾದ ಇಸ್ರಾಯೇಲ್ ಅರ್ಷಿತ್ ಅವರ ನಾಮಕರಣ ಪ್ರಾರ್ಥನಾ ಕೂಟವು ಸಮುದಾಯ ಭವನದಲ್ಲಿ ನಡೆಸಲಾಗುವುದು. ಸಭಿಕರಿಗೆ ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸಿಕೊಳ್ಳುವಂತೆ ನಮ್ಮ ಸಭೆಗೆ ಸೇರಿದ ಜಯಕುಮಾರ್ ಕೋರ್ಪಡಿ ಮೊದಲು ಗಂಟೆಗೆ ಕಳೆದ ವಾರದ ಜನ್ಮದಿನ ಕಂಡಂತವರು ಕಾಣಿಕೆ ಪ್ರಾರ್ಥಿಸಿರುವಂತೆ
ಕಾರಣಗಳು ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಜ್ಞಾನ ಕೀರ್ತನೆಗಳಲ್ಲಿ 19ನೇ ಜ್ಞಾನ ಕೀರ್ತನೆಯನ್ನು ಸುಂದರ ಅಕ್ಷರದಿಂದ ವಂದಿತ ನಾವು
ಕಾಣಿಕೆಗಳನ್ನು ಕೊಟ್ಟಂತವರು ಮರ್ಸಿ ಸುಪ್ರಿಯಾ, ಇಂದಿಮಾ, ಆಶಿಕ್, ಜಾನ್ ಜಸ್ಪರ್, ಮಣಿಮೇಘ್ಲೈ. ವಿವಾಹ ವಾರ್ಷಿಕೋತ್ಸವದ ಕಾಣಿಕೆಗಳನ್ನು ಕೊಟ್ಟಂತವರು ಫ್ರಾಂಕ್ಲಿನ್ ಮತ್ತು ಜಾಕ್ಲಿನ್, ಬಾಬು ಮತ್ತು ಅನಿಮಾ, ಸಂಪತ್ ಕುಮಾರ್ ಮತ್ತು ರೂತ್ ಸೆಲ್ವಿ, ಜಾನ್ ಮತ್ತು ಕನಕಮೇರಿ, ಸಿಂಪ್ಸನ್ ಮತ್ತು ಶೈಲಾ, ಸಂಜಯ್ ಪೀಡರ್ ಮತ್ತು ಸಂಗೀತ. ಕೃತಜ್ಞತಾ ಕಾಣಿಕೆಗಳನ್ನು ಕೊಟ್ಟಂತವರು ಸುರೇಶ್ ವೀಣಾ, ಆಗ್ನೆಸ್ ಕ್ರಿಸ್ಟಿನಾ, ಮಂಜುಳಾ ಮತ್ತು ಮನು, ಫ್ರಾಂಕ್ಲಿನ್ ಸ್ಟೆಲ್ಲಾ, ಈವಾ ಸಂಪತ್, ದಿನಕರನ್ ಪ್ರವೀಣ, ಹೆಸರುಗಳ ಮೂಲಕೋಟೆ. ದಶಮಾಂಶ ಕಾಣಿಕೆಗಳನ್ನು ಕೊಟ್ಟಂತವರು ಜಯಕುಮಾರ್ ಪುರ್ಕೋಡಿ, ಲಿಯೋ ಕೆನಡಿ ಹಾಗೂ ಶ್ರೀಮತಿ ಸುಧಾಮಣಿ. ಮತ್ತೊಂದು ಹುಟ್ಟುಹಬ್ಬದ ಕಾಣಿಕೆ ವಿಕ್ಟೋರಿಯಾ ರಾಣಿ. ಜನ್ಮದಿವಸ ಮತ್ತು ವಿವಾಹ ವಾರ್ಷಿಕೋತ್ಸವವನ್ನು ಕಂಡಂತವರು ದಯಮಾಡಿ ಮುಂದೆ ಬಂದು ನಿಲ್ಲುವಂತೆ ಕೇಳಿಕೊಳ್ತೇನೆ. ಅವರಿಗೆ ಶುಭ ಕೋರುವ ಹಾಗೆ ನಾವು ಮಾಡುವೆ ಮತ್ತು ಸಂಸಾರ ಕ್ಷೇಮವಾಗಿ ಗೀತೆಯನ್ನು ಹಾಡೋಣ. ಎಲ್ಲ ಒಳ್ಳೆಯ ವರದಾನಗಳಿಗೂ ಕುಂದಿರದ ಮೂಲಗಳಿಗೂ ಕಾರಣನಾಗಿರುವಂತಹ ನಮ್ಮ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಹೊರಗಡೆಯಲ್ಲಿ ಬಾರದೆ ನೀವು ಕೊಟ್ಟಿರುವಂತಹ ಐಶ್ವರ್ಯದಲ್ಲಿ ನಾವು ಅಲ್ಪ ರೀತಿಯಲ್ಲಿ ನಿನ್ನ ಸನ್ನಿಧಾನದಲ್ಲಿ ಅರ್ಪಿಸುತ್ತೇವೆ. ಈ ಕಾಣಿಕೆಯನ್ನು ಮಾನ್ಯ ಮಾಡು, ನಮ್ಮ ಸಭೆಯಾಭಿವೃದ್ಧಿಗೋಸ್ಕರವಾಗಿ ಅದನ್ನು ಸದುಪಯೋಗಪಡಿಸಿಕೊಳ್ಳಲು ನಮಗೆ ಸಹಾಯ ನೀಡು. ನಾವಿನ್ನಷ್ಟು ನಿನ್ನ ಸನ್ನಿಧಾನದಲ್ಲಿ ತಂದುಕೊಟ್ಟು ನಿನ್ನ ಪ್ರೀತಿ ಮತ್ತು ವಾತ್ಸಲ್ಯ ಆಶೀರ್ವಾದಕ್ಕೆ ನಾವು ಪಾತ್ರರಾಗುವಂತೆ ಮಾಡಿ. ವಾರದಲ್ಲಿ ಜನ್ಮ ದಿವಸ ಮತ್ತು ವಿವಾಹ ವಾರ್ಷಿಕೋತ್ಸವಗಳನ್ನು ನಾವು ಮಾಡಿ ಪ್ರಾರ್ಥಿಸುತ್ತೇವೆ. ನಮ್ಮ ಮಕ್ಕಳಾದಂತಹ ಎಮಿಮಾ, ಸುರೇಶ್ ಬಾಬು, ಮಣಿಮೇಘಲೈ, ಜಾನ್ ಜಾಸ್ಪರ್, ಫ್ರೆಡರಿಕ್ ನಿಕೋಲಸನ್, ವಿನೋದಿನಿ, ಅದಿಸೇನಾದನ್, ಆಶಿಕ್ ಸುಧಾ, ಲೆವಿನ್ ಪೌಲ್, ಮರ್ಸಿ ಸುಪ್ರಿಯಾ, ಅನಿತಾ ಕುಮಾರಿ, ಮೇರಿ, ಯೂಥಿಕ್ ಐಸಾಕ್, ಯೂಥಿಕನ್ ಬಾಲ್, ಸಿರು ದೇಬೋರಾ, ಸ್ವಪ್ನ ವಿನುತಾ, ವಿಕ್ಟರ್ ಕುಮಾರ್ ಸುಮಾ, ಸಂಜಯ್ ಪೀಟರ್ ಸಂಗೀತಾ, ಸಿಂಪ್ಸನ್ ಶೈಲಾ, ಫ್ರಾಂಕ್ಲಿನ್ ಜಾಕ್ಲಿನ್, ಸಂಪತ್ ಕುಮಾರ್ ರೂಸನ್ವಿ, ಬಾಬು ಅನಿಮಾ. ಇವರೆಲ್ಲರಿಗೋಸ್ಕರವಾಗಿ ನಾವು ಪ್ರಾರ್ಥಿಸುವಾಗ ಇವರ ಜನ್ಮ ದಿವಸ ವಿವಾಹ ವಾರ್ಷಿಕೋತ್ಸವವನ್ನು ಆಶೀರ್ವದಿಸಿದ್ರಿ. ನಿನಗೆ ಅನಂತ ವಂದನೆಗಳು ಸ್ವಾಮಿ. ಕಳೆದ ವರ್ಷಗಳ ಕಳೆದ ದಿವಸಗಳೆಲ್ಲ ಇವರನ್ನು ಕಾಪಾಡಿದ್ದು ಬಲಪಡಿಸಿದ್ರಿ. ಅನುಗ್ರಹಿಸಿದ ನಿನ್ನ ಎಲ್ಲ ಆಶೀರ್ವಾದಗಳಿಗೋಸ್ಕರವಾಗಿ ನಿನಗೆ ಅನಂತ ವಂದನೆಗಳು ಸಲ್ಲಿಸ್ತೇವೆ. ನಿನ್ನ ಕೃಪೆಯು ನಿನ್ನ ಆರೋಗ್ಯವು
ಎಲ್ಲ ವಿಧವಾದಂತಹ ಸ್ವಧಾನಗಳು ಕೊಟ್ಟು ಇವರನ್ನು ಪೋಷಿಸಿದ ಇವರನ್ನು ಸಾಕಿ ಸಹಿತಕ್ಕಾಗಿ ನಿಮಗೆ ಉಪಕಾರಗಳನ್ನು ಹೇಳ್ತೇವೆ. ಭವಿಷ್ಯದ ದಿನಮಾನದಲ್ಲಿ ಇವರಿಗೆ ನಿನ್ನ ಆಶೀರ್ವಾದಗಳಲ್ಲಿ ಕೊಂಚವೂ ಸಹ ಕಡಿಮೆ ಆದರೆ ನಿನ್ನ ಪರಲೋಕದ ದ್ವಾರಗಳನ್ನು ತೆರೆದು ನಿನ್ನ ಸ್ವಧಾನಗಳು ನಿನ್ನ ಆಶೀರ್ವಾದಗಳನ್ನು ಇನ್ನಷ್ಟು ಹೇರಳವಾಗಿ ದಯಪಾಲಿಸಿಕೊಟ್ಟು ಆರೋಗ್ಯ ಬಲದಿಂದಲೂ ಕ್ಷೇಮ ಸೌಭಾಗ್ಯದಿಂದಲೂ ಮುನ್ನಡೆಸು. ಅವರ ಪ್ರಾರ್ಥನೆಗಳಿಗೆಲ್ಲ ಉತ್ತರಿಸುತ್ತಾ ಯೆಹೋವ ಹೀಗಾಗಿ ಅವರಿಗೆ ಆಶೀರ್ವಾದಗಳನ್ನು ಅನುಗ್ರಹಿಸು ಸ್ವಾಮಿ. ನೂತನ ವರ್ಷ ನೂತನ ದಿವಸ ಅವರಿಗೆ ಹರ್ಷ ಸಂತೋಷ ಸಮಾಧಾನವನ್ನು ಕೊಡಲಿ. ನಮ್ಮ ಸಭೆಯ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥಿಸ್ತೇವೆ. ನಮ್ಮ ಸಭೆಯ ಮಕ್ಕಳು ವ್ಯವಸ್ಥೆಯನ್ನು ಆಶೀರ್ವದಿಸಿ ಅವರ ವಿದ್ಯಾಭ್ಯಾಸ, ಅವರ ಶಿಕ್ಷಣ, ಅವರ ಕಾಲೇಜಿನ ಅಧ್ಯಯನ ಮತ್ತು ಉದ್ಯೋಗದಲ್ಲಿ ಕೆಲಸದಲ್ಲಿರುವಾಗ ನೀನು ಅವರ ಜೊತೆ ಆಗಿರಿಸುವಾಗ ನಿನ್ನ ಕೃಪೆಯು ನಿನ್ನ ದಯೆಯು ಅವರಿಗೆ ಅನುಗ್ರಹಿಸಿಕೊಟ್ಟು ನಿನ್ನ ಅಪಾರವಾದಂತಹ ಪ್ರೀತಿಯಿಂದ ಅವರನ್ನು ಸಾಕಿ ಸಲಹಿ ಸಂರಕ್ಷಿಸು. ಅವರ ವಿದ್ಯಾಭ್ಯಾಸ ಶಿಕ್ಷಣದ ಮೂಲಕವಾಗಿ ಜ್ಞಾನ ವಿವೇಕ ತಿಳುವಳಿಕೆಯನ್ನು ದಯಪಾಲಿಸು. ಅವರ ಉದ್ಯೋಗದಲ್ಲಿ ಅಭಿವೃದ್ಧಿ ಬೆಳವಣಿಗೆ ಹೇಳಿಕೆಯನ್ನು ದಯಪಾಲಿಸು. ಅವರನ್ನು ಎಲ್ಲ ರೀತಿಯಲ್ಲಿ ಪೋಷಿಸ್ತಾ ಆರೈಕೆ ನೀಡುತ್ತಾ ಬರುವಂತಹ ಎಲ್ಲ ಅವರ ತಂದೆ ತಾಯಿಗಳನ್ನು ಸಹ ಆಶೀರ್ವಾದ ಮಾಡಿ ಮಕ್ಕಳ ಕೊರತೆಗಳನ್ನು ನೀಗಿಸುವುದಕ್ಕೆ ಅವರ ಅಗತ್ಯಗಳನ್ನು ಸ್ಪಂದಿಸುವುದಕ್ಕೆ ಆಶೀರ್ವಾದವನ್ನು ನೀಡಿಸುವ ನಮ್ಮ ಸಭೆಯ ಪುರುಷರು ಮಹಿಳೆಯರು ಸಹ ಆಶೀರ್ವದಿಸು. ನಿನ್ನ ಕೃಪೆಯು ನಿನ್ನ ದಯೆಯನ್ನು ನೀಡು ಸ್ವಾಮಿ. ಅವರಿಗೆ ಬೇಕಾದಂತಹ ಆರೋಗ್ಯ ಬಲವನ್ನು ಅನುಗ್ರಹಿಸಿಕೊಟ್ಟು ಅವರ ಕೆಲಸದಲ್ಲಿ, ಅವರ ಪ್ರಯತ್ನಗಳಲ್ಲಿ, ಉದ್ಯೋಗದಲ್ಲಿ, ವೃತ್ತಿಪರ ಬದುಕಿನಲ್ಲಿ ನೀನೇ ಅವರಿಗೆ ನಿನ್ನ ಆಲೋಚನೆಗಳನ್ನು ಮಾರ್ಗಗಳನ್ನು ದಯಪಾಲಿಸಿ ಅಭಿವೃದ್ಧಿ ಬೆಳವಣಿಗೆ ಹೇಳಿ ಸಾಗುವ ಹಾಗೆ ಮಾಡು. ಕೈ ಹಚ್ಚುವಂತಹ ಕೆಲಸದಲ್ಲಿ ಸಫಲತೆ, ಯಶಸ್ಸು, ಶುಭವು, ಕೃಪೆಯು ಅವರನ್ನು ಬಾಲಿಸುವ ಹಾಗೆ ಮಾಡು. ಯಾವುದೇ ವಿಧವಾದಂತಹ ಕೇಳುಗಳಾದರೂ ಆದ ಹಾಗೆ ನಿನ್ನ ಆತ್ಮನ ಕೃಪಾವರಗಳಿಂದ ತುಂಬಿಸಿ ಅವರನ್ನು ಕಾಪಾಡಿಕೊಂಡು ನಡೆಸು. ನಮ್ಮ ಸಭೆಯ ನೆಮ್ಮದಿಗೋಸ್ಕರವಾಗಿ ಪ್ರಾರ್ಥಿಸ್ತೇವೆ. ವೃದ್ಧಾಪ್ಯದಲ್ಲಿರುವಂತಹ ಅವರಿಗೆ ಸಮಾಧಾನ, ಶಾಂತಿ, ನೆಮ್ಮದಿಯನ್ನು ದಯಪಾಲಿಸು. ಮಾನಸಿಕ, ಶಾರೀರಿಕವಾಗಿ ಸದೃಢರಾಗಿ ಬದುಕುವುದಕ್ಕೆ ನೀನು ಅದಕ್ಕೆ ಸೂಕ್ತ ಪರಿಸರವನ್ನು ದಯಪಾಲಿಸು. ನೀನೇ ಅವರಿಗೆ ಆಶ್ರಯವು ಆಧಾರವಾಗಿ ಸಮಾಧಾನ, ಶಾಂತಿ, ನೆಮ್ಮದಿಯನ್ನು ದಯಪಾಲಿಸಿಕೊಟ್ಟು ಮುನ್ನಡೆಸುವುದಾಗಿ ಪ್ರಾರ್ಥಿಸ್ತೇವೆ. ಅನಾರೋಗ್ಯ ಸೌಖ್ಯದಲ್ಲಿರುವಗೋಸ್ಕರವಾಗಿ ಸಹ ಪ್ರಾರ್ಥಿಸ್ತೇವೆ. ಗುರುವಾರ ಆಪರೇಷನ್ ನಡೆಯಲಿರುವಂತಹ ದಿನಕರ ಮಗನಾದಂತಹ ಕೆನೆಟ್ ಡಿಸಿಲ್ವಾ ಅವರಿಗೋಸ್ಕರವಾಗಿಯೂ ಆಸ್ಪತ್ರೆಯಲ್ಲಿರುವ ಫಾತಿಮಾ ಅವರಿಗೋಸ್ಕರವಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನಿನ್ನ ಶುಭವು, ಕೃಪೆಯು ಇವರನ್ನು ಬಾಲಿಸುವಂತಾಗಲಿ. ನಿನ್ನ ಕೃಪೆಯ ಹಸ್ತ ಇವರನ್ನು ಬಿಗಿಯಾಗಿ ಹಿಡಿದುಕೊಳ್ಳಲಿ. ನಿನ್ನ ನಡೆಸುವಿಕೆ ನಿರಂತರ ನಿನ್ನ ಆತ್ಮ ಮೂಲಕವಾಗಿ ದಯಪಾಲಿಸಿ ನಿನ್ನ ದೂತರ ಕಾವಲು ಇವರೊಂದಿಗೆ ಇದ್ದುಕೊಂಡು ನಿನ್ನ ಸ್ವಸ್ಥ ಹಸ್ತವನ್ನು ಇವರ ಮೇಲೆ ಇರಿಸಿ ಎಲ್ಲವೂ ಸಹ ಶಸ್ತ್ರಚಿಕಿತ್ಸೆಯಲ್ಲಿ ಮತ್ತು ಎಲ್ಲ ವಿಧವಾದಂತಹ ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಸಂಗತಿಗಳು ಎಲ್ಲವೂ ಸಹ ಸಫಲಕರವಾಗಿ ನೆರವೇರುವಂತಹ ಸ್ವಾಮಿ. ನಿನ್ನ ಸ್ವಸ್ಥ ಹಸ್ತದ ಮೂಲಕವಾಗಿ ಅವರನ್ನು ಸ್ಪರ್ಶಿಸಿ ಅನಾರೋಗ್ಯದಿಂದ ಆರೋಗ್ಯದರಿಗೆ, ಅಸೌಖ್ಯದಿಂದ ಸೌಖ್ಯದರಿಗೆ, ಅಸ್ವಸ್ಥತೆಯಿಂದ ಅಸ್ವಸ್ಥರಿಗೆ ನಡೆಸಬೇಕೆಂಬುದಾಗಿ ಹೇಳುತ್ತೇವೆ ಸ್ವಾಮಿ. ನಿನ್ನ ಎಲ್ಲ ವಿಧವಾದಂತಹ ಆಶೀರ್ವಾದಗಳು ಇಲ್ಲಿ ತಲೆಬಾಗಿರುವಂತೆ ಎಲ್ಲ ನಿನ್ನ ಮಕ್ಕಳ ಮೇಲಿದ್ದು ನಿನ್ನ ವಾಕ್ಯದ ಪ್ರಕಾರ ನಾವು ಜೀವಿಸಿ ನಿನ್ನ ಮಾರ್ಗದಲ್ಲಿ ನಡೆಯುವುದಕ್ಕೆ ಸಹಾಯವನ್ನು ದಯಪಾಲಿಸಬೇಕೆಂಬುದಾಗಿ ಯೇಸು ಪ್ರಭುವಿನ ಮೊದಲಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ದಯಮಾಡಿ ಕುಳಿತುಕೊಳ್ಳಿ. ಕುಟುಂಬದ ಕಾಣಿಕೆಯನ್ನು ಕೊಟ್ಟಂತವರು ಜಾಶ್ವಾ, ಮೇರಿ, ಅನಿತಾ ಕುಮಾರಿ, ವಿನುತಾ. ಈಗಾಗಲೇ ಪ್ರಕಟಿಸಿದಂತೆ ನೀವು ಲಕೋಟೆಗಳನ್ನು ತಂದು ಕೊಡುವಾಗ ಹೀಗೆ ಮಡಚಿ ಕೊಡಬೇಡ್ರಿ, ಹೀಗೆ ನೆಟ್ಟಗೆ ಇರುವ ಹಾಗೆ ತಂದು ಕೊಡ್ರಿ. ಮಕ್ಕಳನ್ನು ಸಹ ನಾವು ಎಚ್ಚರಿಸುವಂತ ರೀತಿಯಿಂದ ಕೇಳಿಕೊಳ್ಳುತ್ತೇನೆ.
ತಂದು ಕೊಡುವಂತಹ ವೇಳೆಯಲ್ಲಿ ಮಡಿಸಿ ಯಾವುದೋ ಒಂದು ಪೇಪರ್ ಹಾಕುವಂಥ ರೀತಿಯಲ್ಲಿ ನೀವು ಹಾಕಬೇಡ್ರಿ. ಬದಲಾಗಿ ಅದನ್ನು ಬಹಳ ಕ್ರಮವಾಗಿ ಯಾವುದೇ ರೀತಿಯಲ್ಲೂ ಸಹ ಮಡಿಸದೆ ಸರಿಯಾದ ರೀತಿಯಲ್ಲಿ ಕೊಡುವಂತೆ ನಾನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ಕರ್ತ ಸ್ಥಿರವಾಗಿದ್ದರೆ ನನ್ನ ಕೂಡ ಮಾತಾಡುವ ಗೀತೆಯನ್ನು ಹಾಡುವಾಗ ನಾವು ವಾಪಸ್ ದೇಶಕ್ಕೆ ಸಿದ್ಧರಾಗೋಣ. ನಮ್ಮ ದೇವರೇ ನಿನ್ನ ಸ್ವರೂಪದಲ್ಲಿ ಮಾನವರನ್ನು ಸೃಷ್ಟಿಸಿದ ನಿನ್ನ ಸ್ವರೂಪದ ಗುಣಲಕ್ಷಣಗಳನ್ನು ನಾವು ಅನುಸರಿಸಿ ಅದರಂತೆ ನಾವು ಜೀವಿಸುವುದಕ್ಕಾಗಿಯೇ ನಮಗೆ ಲೋಕದಲ್ಲಿ ನಿರ್ಮಿಸಿದೆ. ನಮಗೆ ಅನಂತವನ್ನು ನೀಡುತ್ತೇವೆ. ನಿನ್ನ ವಾಕ್ಯದ ಧ್ಯಾನದಿಂದ ನಾವಿರುವಾಗ ನಮ್ಮಲ್ಲಿ ಮಾತನಾಡುವ ನಮ್ಮ ಹೃದಯದ ಧ್ಯಾನ ನಿನಗೆ ಮಾತ್ರ ಸಮರ್ಪಕವಾಗಿದ್ದು ನಿನ್ನ ವಾಕ್ಯದ ಪ್ರಕಾರ ನಾವು ಜೀವಿಸುವುದಕ್ಕೆ ನಮಗೆ ಸಹಾಯವನ್ನು ಅನುಗ್ರಹಿಸಿ ನಾವು ನಿನ್ನ ಮಾರ್ಗದಲ್ಲಿ ಮುನ್ನಡೆಸುವುದಾಗಿ ಯೇಸುವಿನ ಮೂಲಕ ಈ ಪ್ರಾರ್ಥನೆ ಬೇಡುತ್ತೇವೆ. ಎಲ್ಲರಿಗೂ ಶುಭಮುಂಜಾನೆ. ಯೇಸು ಸ್ವಾಮಿ ನಾಮದಲ್ಲಿ ಪ್ರೀತಿಯು ಸೌಹಾರ್ದತೆಯು ನಿತ್ಯವೂ ನಿಮ್ಮೆಲ್ಲರಿಗೂ. ಒಂದು ದೊಡ್ಡ ಬಂಗಲೆ, ಆ ದೊಡ್ಡ ಬಂಗಲೆಯಲ್ಲಿ ಬಹಳ ಐಷಾರಾಮಿ ಜೀವನವನ್ನು ಮಾಡುತ್ತಿದ್ದಂತಹ ಸದಸ್ಯರು ಇರುತ್ತಾರೆ. ಅವರಿಗೆ ಅನುಕೂಲ, ಆರ್ಥಿಕ ಪರಿಸ್ಥಿತಿ, ಸೌಕರ್ಯಗಳು ಬಹಳ ಚಂದವಾಗಿವೆ. ಯಾವುದಕ್ಕೂ ಕಡಿಮೆ ಇಲ್ಲ. ಏನು ಬೇಕಾದರೂ ಕೂಡಲೇ ಕೊಂಡುಕೊಳ್ಬಹುದು. ಅದು ಹೊರದೇಶದಲ್ಲಿದ್ದರೂ ಸರಿಯೇ, ಏನು ಬೇಕಾದರೂ ಅವರು ಹೇಗಾದರೂ ತರಿಸಿಕೊಳ್ಳುವಂತಹ ಪರಿಸ್ಥಿತಿ ಅವರಿತ್ತು. ಆ ಮನೆಯಲ್ಲಿ ಒಂದು ವಯಸ್ಸಾದಂತಹ ತಾಯಿ, ಸುಮಾರು 65 ವರ್ಷದ ಒಂದು ತಾಯಿ, ಕಾಯಿಲೆಯಿಂದಾಗಿ ಆಸ್ಪತ್ರೆಯಲ್ಲಿ ತೋರಿಸ್ತಾರೆ. ಕಡೆದಾಗಿ ಯಾವುದು ಫಲಕಾರಿಯಾಗುವುದಿಲ್ಲ. ಯಾವುದು ಫಲಕಾರಿಯಾದರೆ ಹಾಸಿಗೆ ಇಡುವಂತಹ ಪರಿಸ್ಥಿತಿ ಆ ತಾಯಿ ಬರುತ್ತೆ. ಹಾಸಿಗೆ ಇಡುವಂತಹ ಪರಿಸ್ಥಿತಿ ಇದ್ದಾಗ ಹಾಸಿಗೆಯಲ್ಲಿಯೇ ಒಂದಕ್ಕೆ ಎರಡಕ್ಕೆ ತಿನ್ನುವಂಥದ್ದು, ಸ್ನಾನ ಎಲ್ಲವೂ ಅಲ್ಲಿ. ಅಷ್ಟು ಕಷ್ಟದ ಕಠಿಣ ಪರಿಸ್ಥಿತಿ ಆ ತಾಯಿಗೆ ಬಂದಿರುತ್ತದೆ. ಅಷ್ಟು ಐಷಾರಾಮಿ ಜೀವನ ಮಾಡುತ್ತಿದ್ದಂತಹ ವ್ಯಕ್ತಿಗಳು ತನ್ನ ತಾಯಿ, ಇಲ್ಲವೇ ತನ್ನ ಸಹೋದರಿ ಅಥವಾ ನನ್ನ ಬಂಧು ಎನ್ನುವಂತಹ ಭಾವನೆ ಅವರ ಮನೆಯಲ್ಲಿ ಇರಲಿಲ್ಲ. ಅವರು ತಿಂದು ಕುಡಿಯುವುದಕ್ಕೆ, ಅದನ್ನು ಒರೆಸುವುದಕ್ಕೆ, ಸ್ನಾನ ಮಾಡಿಸುವುದಕ್ಕೆ, 1-2 ಮಾಡಿದ್ರು ಎತ್ತ ಹಾಕುವುದಕ್ಕೆ ಒಬ್ಬ ವ್ಯಕ್ತಿಯನ್ನು ನೇಮಿಸಿದ್ದಾರೆ. ಹೇಳುವುದಕ್ಕೆ ಸಮಾಜದಲ್ಲಿ ಅವರು ಐಶ್ವರ್ಯವಂತರು, ಗಣ್ಯ ವ್ಯಕ್ತಿಗಳು, ಆದರೆ ಮನಸ್ಸಿನಲ್ಲಿ ಕಠಿಣ ಹೃದಯವುಳ್ಳವರಾಗಿದ್ದಾರೆ. ಅವರನ್ನು ನೇಮಿಸಿದಂತಹ ಒಬ್ಬ ವ್ಯಕ್ತಿ ಬಡ ಕುಟುಂಬಕ್ಕೆ ಸೇರಿದಂತವರಾಗಿದ್ದಾರೆ. ಆ ಹುಡುಗಿ ಬಂದು ದಿನಾಲೂ ಆ ತಾಯಿಯ ಆರೈಕೆಯನ್ನು, ಆ ತಾಯಿಯನ್ನು ಗಮನಿಸುವಂಥದ್ದನ್ನು, ಸರಿಯಾದ ಸಮಯಕ್ಕೆ ಆಹಾರವನ್ನು, ಔಷಧವನ್ನು, ಮಾತ್ರೆಗಳನ್ನು ಕೊಡುವಂಥದ್ದು, ಬಟ್ಟೆ ಬದಲಾಯಿಸುವಂಥದ್ದು, ತಿಂದದ್ದು ಕುಡಿದನ್ನೆಲ್ಲ ತೊಳೆಯುವಂಥದ್ದು ಮತ್ತು ಆಕೆಯ ಸ್ನಾನ ಮಾಡಿಸುವಂತಹ, ಇಲ್ಲವೇ 1-2 ಹೋದಂತಹ ಪರಿಸ್ಥಿತಿಯಲ್ಲಿ ಅದನ್ನು ತೊಳೆಯುವಂಥದ್ದು, ಇವೆಲ್ಲವನ್ನು ಮಾಡ್ತಾರೆ.
ಆ ತಾಯಿಯ ಪರಿಸ್ಥಿತಿಯನ್ನು ಕಂಡಂತ ಮನೆಯವರು ದೂರವಿದ್ದಾರೆ. ತಾಯಿಗೆ ಸಂಬಂಧಪಡದಂತಹ ವ್ಯಕ್ತಿ ಒಂದು ಬಡ ಕುಟುಂಬದಿಂದ ಬಂದಂತವಳು ಆ ತಾಯಿಯನ್ನು ಆಯ್ಕೆ ಮಾಡ್ತಾರೆ. ಹಾಗಾದ್ರೆ ನಮ್ಮ ಮಾನವೀಯ ಗುಣಗಳಿವೆ. ಆ ಕೊಠಡಿಯಲ್ಲಿ ತಾಯಿ ಇದ್ದಂತ ಕೊಠಡಿಯ ಹತ್ತಿರದಲ್ಲಿ ಯಾವುದಕ್ಕೂ ಆ ಮನೆಯವರು ಬರ್ತಾರೆ. ಆ ಮನೆಯ ಮಗನಾಗಲಿ ಮಗಳಾಗಲಿ ಅಥವಾ ಸಹೋದರಿ ಆಗಲಿ ಅಥವಾ ತಂದೆಯಾಗಲಿ ಯಾರು ಸಹ ಬರ್ತಾರೆ. ಯಾಕಂದ್ರೆ ಆ ತಾಯಿಯ ಬಳಿಯಲ್ಲಿ ಬಹಳ ವಾಸ್ತವ. ಹೆತ್ತ ತಾಯಿ ಈ ಪರಿಸ್ಥಿತಿಯಲ್ಲಿದೆ, ನನ್ನ ಜೊತೆಯಲ್ಲಿ ಹುಟ್ಟಿದವರ ಪರಿಸ್ಥಿತಿ ಹೀಗಿದೆ, ನಾನು ಬೇರೊಂದು ಮನೆಯಿಂದ ಬಂದರೂ ಸಹ ನನ್ನ ಪತಿಯ ತಾಯಿ ಹೀಗಿದೆ ಎಂಬುದಾಗಿ ಯಾರಲ್ಲೂ ಕನಿಕರ ಇಲ್ಲ, ಯಾರಲ್ಲೂ ಅನುಕಂಪವಿಲ್ಲ, ಯಾರಲ್ಲೂ ಸಹ ಅನುತಾಪವಿಲ್ಲ. ಆ ಸ್ತ್ರೀಯ ಆ ತಾಯಿಯ ಆರೈಕೆ ಮಾಡುವುದಕ್ಕೆ ಬೇರೊಂದು ಮನೆಯಿಂದ ಬಂದವರು ಅಥವಾ ರಕ್ತ ಸಂಬಂಧಿಯೂ ಅಲ್ಲದವಳು ಅಥವಾ ಯಾವುದೇ ಐಷಾರಾಮಿ ಜೀವನವನ್ನು ಮಾಡದವಳು ಒಂದು ಬಡ ಕುಟುಂಬಕ್ಕೆ ಸೇರಿದಂತ ಅನುಕೂಲ ಸೌಕರ್ಯವಿಲ್ಲದಂತ ಪರಿಸ್ಥಿತಿ ಇರುವವಳು ಬಂದು ಏನ್ ಮಾಡ್ತಾರೆ, ಆ ತಾಯಿಯ ಆರೈಕೆಯನ್ನು ಮಾಡ್ತಾರೆ. ಹಾಗಾದ್ರೆ ಕ್ರೈಸ್ತರಾದ ನಾವು ಯಾವ ರೀತಿಯಲ್ಲಿ ಇಂತಹ ಪರಿಸ್ಥಿತಿ ನನ್ನ ಮನೆಯಲ್ಲಿ ನಮ್ಮ ಮನೆಗಳಲ್ಲಿ ಒದಗಿ ಬರುವಾಗ ನಾವು ನಮ್ಮ ನಿರ್ಧಾರವನ್ನು ತೋರಿಸ್ತೇವೆ. ಯಾಕಂದ್ರೆ ಆ ಸ್ತ್ರೀಯನ್ನು ಮುಟ್ಟುವುದಕ್ಕಲ್ಲ, ಆ ಕೊಠಡಿಯ ಬಳಿಗೆ ಹೋಗುವುದಕ್ಕೆ ಮನೆಯವರಿಗೆ ಉದ್ರೇಕದಂತ ಅಸಹ್ಯಕರ ಸಂಗತಿಯನ್ನು ಅವರು ಬಯಸ್ತಾರೆ. ಇನ್ನು ಆಕೆಯನ್ನ ಮುಟ್ಟಿ ತನ್ನ ಹಸ್ತಗಳಿಂದ ಮುಟ್ಟಿ ಆಕೆಯನ್ನು ಶುದ್ಧಪಡಿಸುವಂತಹ ಒಂದು ಕಡೆ ಹುಡುಗಿದ್ದಾಳೆ. ಆ ಗಲೀಜು ಅಥವಾ ಕೊಳೆಯುವಂತಹ ಬಟ್ಟೆ ವಸ್ತ್ರಗಳು ಅಥವಾ ಅವೆಲ್ಲವನ್ನು ಶುಚಿ ಮಾಡುವಂತಹ ಮನಸ್ಸು ಆಕೆಯ ಹುಡುಗಿಯಲ್ಲಿ ಇರಬೇಕು. ಆದ್ರೆ ಶ್ರೀಮಂತರಾಗಿರುವಂತಹ ವ್ಯಕ್ತಿಗಳಲ್ಲಿ ಅವರಲ್ಲಿ ಅದು ಬರಲಿಲ್ಲ. ಹೋಗಲಿ ತನ್ನ ತಾಯಿ ಅಥವಾ ತನ್ನ ಸಹೋದರಿ ಅಂತ ಭಾವನೆಯವರಲ್ಲಿ ಇಲ್ಲ. ಹಾಗಾದ್ರೆ ನಾವು ಇನ್ಯಾವುದನ್ನು ಮುಟ್ಟುತ್ತೇವೆ, ಇನ್ಯಾರಿಗೆ ನಾವು ಅನುಕಂಪ ತೋರಿಸ್ತೇವೆ, ಇನ್ಯಾರಿಗೆ ನಾವು ಕರುಣೆ, ತಾಯಿ ಪ್ರೀತಿ, ಮಮತೆ, ವಾತ್ಸಲ್ಯವನ್ನು ತೋರಿಸ್ತೇವೆ? ಹಣ ಇರುವವರಿಗೆ ಮಾತ್ರ, ನಮ್ಮನ್ನು ಗೌರವಿಸುವವರಿಗೆ ಮಾತ್ರ, ಅಥವಾ ನಮ್ಮೊಂದಿಗೆ ಪ್ರಿಯರಾಗಿರುವವರು, ನಮ್ಮೊಂದಿಗೆ ಹತ್ತಿರದಲ್ಲಿರುವಂತವರು, ಅಥವಾ ಬಟ್ಟೆ ವಸ್ತ್ರಗಳನ್ನು ಅಥವಾ ಅವರ ಸ್ಥಿತಿಗತಿಗಳನ್ನು, ಅಧಿಕಾರ ಸ್ಥಾನವನ್ನು ನೋಡುವಂತವರು ಮಾತ್ರವೇ? ಇಂದಿನ ವಾಕ್ಯಭಾಗ ನಮಗೆ ನಡೆಸುತ್ತದೆ. ನಾವು ಯಾವ ರೀತಿ ಇಂತಹ ಪರಿಸ್ಥಿತಿಗಳನ್ನು ಅಥವಾ ಇಂತಹ ಮನೋಭಾವನೆ ಹೇಗೆ ಹೊರಗೆ ಬರಬೇಕು ಎನ್ನುವಂಥದ್ದು. ಟಚಿಂಗ್ ದಿ ಅನ್ಟಚಬಲ್ ಎಂಬುದಾಗಿ ಇದರ ಶೀರ್ಷಿಕೆಯಾಗಿರುತ್ತದೆ. ಯಾರು ನಾವು ಅಸ್ಪೃಶ್ಯವೆಂಬುದಾಗಿ ನೋಡ್ತೇವೋ ಅವರನ್ನು ಸ್ಪರ್ಶಿಸಬೇಕು ಎಂಬುದಾಗಿ ವಾಕ್ಯಭಾಗ ಹೇಳ್ತದೆ. ಯಾರನ್ನು ನಾವು ಮುಟ್ಟುವುದಿಲ್ಲ, ಯಾರೊಂದಿಗೆ ನಾವು ಬೆರೆಯುವುದಿಲ್ಲ ಎಂಬುದಾಗಿ ಹೇಳ್ತದೋ ಅವರನ್ನು ಮುಟ್ಟಬೇಕು, ಅವರೊಂದಿಗೆ ಬೆರೆಯಬೇಕು ಎಂಬುದಾಗಿ ಇದರ ವಾಕ್ಯಭಾಗ ತಿಳಿಸುತ್ತದೆ. ಬೇರೆ ನಮ್ಮ ಮನಸ್ಸಿನ ಕಲ್ಮಶ ಅಥವಾ ನಮ್ಮ ಮನಸ್ಸಿನ ಸ್ಥಿತಿಗತಿ ಎಷ್ಟು ಪ್ರೀತಿಯಿಂದ, ಅನುಕಂಪದಿಂದ, ಕರುಣೆಯಿಂದ, ಸಹಾನುಭೂತಿಯಿಂದ ಇರುತ್ತೋ ಅಷ್ಟು ನಾವು ಎಲ್ಲರೊಂದಿಗೆ ಬೆರೆಯುತ್ತೇವೆ, ಎಲ್ಲರೊಂದಿಗೆ ನಾವು ಪ್ರೀತಿಯಿಂದ ಬದುಕಿ ಮಾಡ್ತೇವೆ. ಶ್ರೀಮಂತರಾಗಿ ತನ್ನ ತಾಯಿಯನ್ನೇ ಬೇರ್ಪಡಿಸಿದಂತ, ಪ್ರತ್ಯೇಕಪಡಿಸಿದಂತ ಒಂದು ಕಡೆ, ಬಡವಳಾಗಿ ತನ್ನ ಸಂಬಂಧಿ ಅಲ್ಲದಿದ್ರು, ತನ್ನ ಬಂಧು ಅಲ್ಲದಿದ್ರು, ತನ್ನ ಒಡ ಹುಟ್ಟಿದವರಲ್ಲದಿದ್ರು, ಜನ್ಮ ಕೊಡದಿದ್ರು ಮತ್ತೊಂದು ಕಡೆ ಆಕೆಯನ್ನು ಆರೈಕೆ ಇರುವಂತಹ, ತನ್ನ ಜೀವಿತವನ್ನು ಆ ತಾಯಿಗೋಸ್ಕರವಾಗಿ ಮುಡುಪಾಗಿಟ್ಟಂತಹ ಒಂದು ಕಡೆ ಇರುವಂತಹ ವೇಳೆ ಯೇಸು ಕ್ರಿಸ್ತನನ್ನು ಮಾಡಿಸುತ್ತದೆ. ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 3 ಮತ್ತು 4ನೇ ವಚನ ಗಮನಿಸುವಾಗ ಅಲ್ಲಿ ಕುಷ್ಠರೋಗಿ ವಿಷಯದಲ್ಲಿ ಸುವಾರ್ತಿಕನು ಮಾತನಾಡ್ತಾನೆ. ನಾಮಾನಿಗೂ ಕುಷ್ಠ ಹಿಡಿದಿರುತ್ತದೆ. ಅರಸುಗಳ ಗ್ರಂಥದಲ್ಲಿ ನಾಮಾನಿಗೆ ಕುಷ್ಠ ಹಿಡಿದಿದೆ, ಮತ್ತಾಯನಲ್ಲಿ ಇಲ್ಲೊಬ್ಬ ವ್ಯಕ್ತಿಗೆ ಕುಷ್ಠ ಹಿಡಿದಿದೆ. ನಾಮನ್ನು ಒಬ್ಬ ಸೇನಾಪತಿ, ಅವನು ಅಧಿಕಾರವುಳ್ಳವನು. ಇಲ್ಲಿ ಒಬ್ಬ ಬಡವ, ಕುಷ್ಠರೋಗಿಯಾದವನು ಬಡವ. ಅಂದಿನ ಕಾಲದಲ್ಲಿ, ಆ ಅಳವಡಿಕೆ ಕಾಲದಲ್ಲಿ ಸುಮಾರು ಒಂದು 10,000 15,000 ವರ್ಷಗಳ ಹಿಂದೆ ಕುಷ್ಠರೋಗ ಬಹಳ ಮಾರಕವಾದಂತಹ, ಭೀಕರವಾದಂತಹ, ಭಯಂಕರವಾದಂತಹ ಕಾಯಿಲೆ ಆಗಿದೆ. ಅಂತ ವ್ಯಕ್ತಿಗಳನ್ನು ಊರಿನಿಂದ ಹೊರಗೆ ಸುಮಾರು ದೂರ, ಅಂದ್ರೆ ಸುಮಾರು 100-150 ಕಿಲೋಮೀಟರ್, ಯಾವುದೇ ಮನುಷ್ಯ ಒಡನಾಟವಿಲ್ಲದಂತ, ಮನುಷ್ಯರು ಬದುಕದೇ ಇರುವಂತಹ ಪ್ರತ್ಯೇಕವಾದಂತಹ ಒಂದು ಮನೆಯಲ್ಲಿ ಅವರನ್ನು ಇರಿಸ್ತಾ ಇದ್ದಾರೆ. ಅವರಿಗೆ ಪ್ರತ್ಯೇಕವಾದಂತಹ ತಟ್ಟೆ, ಪ್ರತ್ಯೇಕವಾದಂತಹ ಬಟ್ಟೆ, ಪ್ರತ್ಯೇಕವಾದಂತಹ ಲೋಟ, ಪ್ರತ್ಯೇಕವಾದಂತಹ ಆಹಾರ. ಅದನ್ನು ಸಹ ಅವರು ಎಷ್ಟೋ ಕಿಲೋಮೀಟರ್ ದೂರದಲ್ಲಿ ಆಹಾರವನ್ನು ಇಟ್ಟು ತದನಂತರದಲ್ಲಿ
ವಸ್ತ್ರಗಳನ್ನು ಎತ್ಕೊಂಡು ತನ್ನ ಮನೆಗೆ ಹೋಗಿ ಅಲ್ಲಿ ತಿನ್ನಬೇಕಾಗುತ್ತೆ. ಆ ರೀತಿಯಾದಂಥ ಪರಿಸ್ಥಿತಿ. ಆದ್ರೆ ಯೇಸು ಸ್ವಾಮಿ ಏನ್ ಮಾಡ್ತಾನೆ, ಬಡವನಾದಂತಹ ಕುಷ್ಠರೋಗಿ 3ನೇ ವರ್ಷದಲ್ಲಿ ಕೇಳ್ತಾನೆ, ಸ್ವಾಮಿ ನಿನಗೆ ಮನಸ್ಸಿದ್ರೆ ನನ್ನನ್ನು ಶುದ್ಧ ಮಾಡು. ಯೇಸು ಸ್ವಾಮಿಯ ಮನಸ್ಸು ಎಂತದ್ದು? ಅವನು ಭೇದ ಭಾವ ಮಾಡಲಿಲ್ಲ, ಪಕ್ಷಪಾತ ಮಾಡಿಲ್ಲ. ನೀನು ಬಡವ, ನೀನು ಕುಷ್ಠರೋಗಿ, ನಿನ್ನ ಊರಿಂದ ಆಚೆ ಇಟ್ಟಿದ್ದಾರೆ, ನೀನು ಸಮಾಜದಿಂದ ನಿಷೇಧಿಸಲ್ಪಟ್ಟವನು, ಬಹಿಷ್ಕರಿಸಲ್ಪಟ್ಟವನು, ನೀನು ತಿರಸ್ಕರಿಸಲ್ಪಟ್ಟವನು ಎಂಬುದಾಗಿ ಹೇಳ್ತಾನೆ ಯೇಸು ಸ್ವಾಮಿ. ಏನಂತ ಮಾಡ್ತಾನೆ ಯೇಸು ಸ್ವಾಮಿ? ನನಗೆ ಮನಸ್ಸುಂಟು, ಶುದ್ಧವಾಗು. ಮನಸ್ಸು ಮಾಡ್ತಾನೆ ಯೇಸು ಸ್ವಾಮಿ, ಮನಸ್ಸು ಮಾಡ್ತಾನೆ. ಅವನು ಯಾವುದೇ ರೀತಿಯಾದಂತಹ ಭೇದ ಭಾವ ಮಾಡುವುದಿಲ್ಲ. ಯಾವುದೇ ರೀತಿಯಾದಂತಹ ಜಾತಿ ಧರ್ಮ ಅಥವಾ ಅವನು ಯಾವ ಪಂಗಡಕ್ಕೆ ಸೇರಿದವನು, ಯಾವ ಜಾತಿಗೆ ಸೇರಿದವನು, ಯಾವ ಮತಕ್ಕೆ ಸೇರಿದವನು, ಅವನು ಶ್ರೀಮಂತನೋ ಅಥವಾ ಬಡವನೋ, ಅವನು ಬಂದಿದನೋ ಅಥವಾ ಯಾವುದೇ ರೀತಿಯಾದಂತಹ ಗತಿ ಇಲ್ಲದವನು ಎಂಬುದಾಗಿ ಯಾವ ಆಲೋಚನೆ ಅವನ ಮನಸ್ಸಿನಲ್ಲಿ ಬರಲಿಲ್ಲ. ಬೇರೆ ನನಗೆ ಮನಸ್ಸುಂಟು, ಶುದ್ಧವಾಗುವ ಎಂಬುದಾಗಿ ಆತನು ಹೇಳ್ತಾನೆ. ಹೇಗೆ ಮನಸ್ಸುಂಟು ಶುದ್ಧವಾಗು? ಅಲ್ಲಿ ನೋಡ್ರಿ, ಆತನು 3ನೇ ವಚನ, ಆತನು ಕೈ ನೀಡಿ ಅವನನ್ನು ಮುಟ್ಟಿ, ಕೈ ನೀಡಿ ಅವನನ್ನು ಮುಟ್ಟುವಂತಿರಲಿಲ್ಲ. ಮುಟ್ಟುವಂಥದ್ದೇನು, ಹತ್ತಿರದಲ್ಲೇ ವಾಸಿಸುವಂತಿರಲಿಲ್ಲ. ಆದರೆ ಯೇಸು ಸ್ವಾಮಿ ಆ ಮಾರ್ಗವಾಗಿ ಬರುವಾಗ ಕುಷ್ಠರೋಗಿಯು ಆಹಾರವನ್ನು ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಬಂದಾಗ ಯೇಸು ಸ್ವಾಮಿಯನ್ನು ಕಾಣ್ತಾನೆ. ಆದರೆ ಏನೋ ಒಂದು ಗೋಚರವಾಗಿರಬಹುದು, ಯೇಸು ಸ್ವಾಮಿ ಒಬ್ಬ ಮಹತ್ವಗಳನ್ನು ಮಾಡುವಂತಹ ದೈವ ಪುರುಷ ಎಂಬುದಾಗಿ, ಇಲ್ಲವೇ ನಿನಗೆ ಮನಸ್ಸಿದ್ದರೆ ಶುದ್ಧನಾಗುವ ಎಂಬುದಾಗಿ ಕೇಳಲ್ಪಟ್ಟಿರಬಹುದು. ಹಾಗಾಗಿ ಮಾತನ್ನು ಹೇಳಿರಬಹುದು. ಒಬ್ಬ ಮಹತ್ವ ಮಾಡುವಂತ, ಅದ್ಭುತ ಮಾಡುವಂತ ದೇವರು ಎಂಬುದಾಗಿ ಅದನ್ನು ಅರಿತುಕೊಂಡಿದ್ದರಿಂದ ನಿನಗೆ ಮನಸ್ಸಿದ್ದರೆ ಶುದ್ಧ ಮಾಡಬಲ್ಲ ಎಂಬುದಾಗಿ ಹೇಳುವಾಗ ನನಗೆ ಮನಸ್ಸು ಶುದ್ಧವಾಗ ಎಂಬುದಾಗಿ ಅವನನ್ನ ಮುಟ್ತಾರೆ. ನಾವೀಗ ಕೊರೋನಾದ ಸಂದರ್ಭದಲ್ಲಿ ಮುಟ್ತಾ ಇಲ್ವಾ? ಯಾರು ಮುಟ್ತಾರೆ? ಸಾಮಾಜಿಕ ಅಂತರ, ಕಾಯಿಲೆ ಎನ್ನುವಂಥದ್ದು ನಮ್ಮನ್ನು ಅಂತರದಲ್ಲಿ ಇರಿಸುವುದು. ನಮ್ಮ ಬಾಯಿಂದ ಬಿಡುವಂತಹ ಮಾತು ಅಥವಾ ನಾವು ಕೈ ಕೊಡುವಂಥದ್ದು ಅಥವಾ ನಾವು ಅಪ್ಪಿಕೊಳ್ಳುವಂತಹ ಆ ರೀತಿಯಾದಂತಹ ಯಾವುದೇ ವಿಧವಾದಂತಹ ಸಂಗತಿಗಳು ಇರಲಿಲ್ಲ. ಅದಕ್ಕಿಂತಲೂ ಘೋರವಾದಂತಹ ಸಂಗತಿ ಆ ಕಾಲದಲ್ಲಿದ್ದಾಗಲೇ ಯೇಸು ಸ್ವಾಮಿ ಏನ್ ಮಾಡ್ತಾನೆ, ಮನಸ್ಸು ಮಾಡಿ ಆ ಕುಷ್ಠರೋಗಿಯ ಮೇಲೆ ಕೈ ಬಿಟ್ಟು ನನಗೆ ಮನಸ್ಸುಂಟು, ನೀನು ಶುದ್ಧವಾಗುವ ಎಂಬುದಾಗಿ ಹೇಳ್ತಾನೆ. ಕೂಡಲೇ ಅವನ ಕುಷ್ಠವು ಆ ಹುಡುಗಿ ಆ ತಾಯಿಯನ್ನು ಆರೈಕೆ ಮಾಡುವಾಗ ಆ ತಾಯಿ ಆಗಾಗ ಹೇಳ್ತಿದ್ದಂತ ಮಾತಿನಿಂದ ತೊದಲು ನುಡಿಗಳಿಂದ, ನೀನು ನನ್ನ ಭಾಗದ ದೇವರಾಗಿದ್ದೀನಿ, ನೀನು ನನಗೆ ದೇವತೆಯಾಗಿ ಇರುತ್ತೀನಿ, ನೀನು ನನ್ನ ಮಗಳಾಗಿ ಹುಟ್ಟಬಾರದಾಗಿದೆ ಅಥವಾ ನಾನು ನಿನಗೆ ಮಗಳಾಗಿ ಹುಟ್ಟಬಾರದಾಗಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಆಕೆ ಮಾಡುತ್ತಿದ್ದಂತಹ ಕಾರ್ಯ ಆಗಿತ್ತು, ಆಕೆಯ ಸೇವೆ ಆಗಿತ್ತು, ಆಕೆಯ ಆರೈಕೆ ಅರಿತಿದ್ದರಿಂದ ತಾಯಿಯ ಮನಸ್ಸು ಕರಗಿ ಹೋಯಿತು. ಯಾವ ಬಂಧುಗಳು, ಯಾವ ಕುಟುಂಬದವರು ಆಕೆಯನ್ನು ನಿರಾಕರಿಸಿ ತಿರಸ್ಕರಿಸಿ ದೂರ ಬಿಟ್ಟರು, ಇನ್ನೊಬ್ಬ ಹುಡುಗಿ ಬಂದು ಆಕೆಯನ್ನು ಸ್ವೀಕರಿಸ್ತಾರೆ. ಮನಸ್ಸಿನ ಮೂಲಕವಾಗಿ ನಮ್ಮ ಕಾರ್ಯಗಳು ಬಹಳ ಪರಿಣಾಮಕಾರಿಯಾಗಿ ಇದರ ಮೇಲೆ ಬೀರುತ್ತದೆ. ಇದು ಅನೇಕ ಪರಿಸ್ಥಿತಿಗಳಲ್ಲಿ ನಮ್ಮೊಳಗೆ ಅನೇಕರು ಇಂತಹ ಪರಿಸ್ಥಿತಿಗಳಿರ್ತಾರೆ. ಅನೇಕ ತಂದೆ ತಾಯಿಗಳನ್ನು ಆಶ್ರಮದಲ್ಲಿ ಬಿಡುವಂತವರಿರ್ತಾರೆ. ಅನೇಕ ಜನರನ್ನು ಈ ರೀತಿಯಾದಂತಹ ತಿರಸ್ಕೃತ ಭಾವನೆಯಿಂದ ಮನೆಯಲ್ಲಿ ಅವರಿಗೆ ಮಾನಸಿಕವಾದಂತಹ ವೇದನೆ, ಮಾನಸಿಕವಾದಂತಹ ಅನೇಕ ಶೋಧನೆಗಳನ್ನು, ವೇದನೆಗಳನ್ನು ಕಣ್ಣೀರಿನಲ್ಲಿ, ಯಾತನೆಯಲ್ಲಿ ಮುಳುಗಿಸಿರುವುದನ್ನು ನಾವು ಕಾಣಬಹುದು. ಆದರೆ ಅಂತಹ ಕೃತ್ಯಗಳು ಮಾಡಬಾರದು ಎಂಬುದಾಗಿ ಯೇಸು ಸ್ವಾಮಿ ಕಲಿಸ್ತಾನೆ. ಯಾಕೋಬನ ಪತ್ರಿಕೆಯಲ್ಲಿ ಬರುವಾಗ ಯಾವ ರೀತಿಯಾದಂತಹ ಭೇದ ಭಾವಗಳು ಸಭೆಗಳಲ್ಲಿ, ಸಮಾಜದಲ್ಲಿ ಇತ್ತು ಎಂಬುದನ್ನು ನೋಡುವಾಗ ಬಡವರ ಮತ್ತು ಶ್ರೀಮಂತರ ನಡುವೆ ಇರುವಂತಹ ಭೇದ ಭಾವ, ಬಡವ ಮತ್ತು ಶ್ರೀಮಂತರ ನಡುವೆ ಇರುವಂತಹ ಭೇದ ಭಾವದ ಕುರಿತನ್ನು ತಿಳಿಸ್ತಾನೆ. 2ನೇ ಅಧ್ಯಾಯ, ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತಾನೆ, 2ನೇ ಸಾಲು, ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಪಕ್ಷಪಾತಿಗಳಾಗಬಾರದು. ಕ್ರೈಸ್ತರಾದ ನಾವು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟ ಮೇಲೆ ನಾವು ಪಕ್ಷಪಾತ ಮಾಡಬಾರದು. ಶ್ರೀಮಂತರಿಗೆ ಒಂದು ನ್ಯಾಯ, ಬಡವರಿಗೆ ಒಂದು ನ್ಯಾಯ, ಉಳ್ಳವರಿಗೆ ಒಂದು ನ್ಯಾಯ, ಇಲ್ಲದವರಿಗೆ ಒಂದು ನ್ಯಾಯ, ಗತಿಹೀನರಿಗೆ ಒಂದು ನ್ಯಾಯ, ಗತಿಯುಳ್ಳವರಿಗೆ ಒಂದು ನ್ಯಾಯ ಎನ್ನುವಂಥದ್ದು ನಾವು ಯಾವತ್ತೂ ಮಾಡಬಾರದು. ನಾವು ಯಾವತ್ತೂ ಎಲ್ಲರಿಗೂ ಒಂದೇ ಮನೋಭಾವನೆ ಇರಬೇಕು. ಯಾಕಂದ್ರೆ ನಮ್ಮ ಮನಸ್ಸು ಪ್ರೀತಿಯಲ್ಲಿರುವುದಾದ್ರೆ, ನಮ್ಮ ಮನಸ್ಸು ಕನಿಕರದಲ್ಲಿರುವುದಾದ್ರೆ, ನಮ್ಮ ಮನಸ್ಸು ದಯೆ, ಅನುಕಂಪ, ಸಾತ್ವಿಕತ್ವ, ದೀನ ಭಾವ ಇವುಗಳಿರುವುದಾದ್ರೆ ಯಾರು ಸಹ ನಾವು ಭೇದ ಭಾವ ಮಾಡುವುದಿಲ್ಲ. ಗಲಾತ್ಯ 3:20 ಮೇಲೆ ಬರ್ತದೆ,
ಗಲಾತ್ಯ 3:28 ತೆಗೆದು ಗಲಾತ್ಯ 3:27. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯೆಹೂದ್ಯನು ಗ್ರೀಕನು ಎಂದು ಆಳು ಒಡೆಯನು ಎಂದು ಗಂಡು ಹೆಣ್ಣು ಎಂದು ಭೇದವಿಲ್ಲ. ಏನಂತ ಹೇಳ್ತದೆ? ನಾವೆಲ್ಲರೂ ಯಾರಂತೆ? ಕ್ರಿಸ್ತ ಯೇಸುವಿನಲ್ಲಿ ನಾವು ಒಂದೇ ಆಗಿದ್ದೇವೆ. ನಾವೆಲ್ಲರೂ ಕ್ರಿಸ್ತನ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ನಮ್ಮಲ್ಲಿ ಭೇದ ಭಾವ ಇರಬಾರದು. ಯೆಹೂದ್ಯರು ಗ್ರೀಕರು ಎನ್ನುವಂತ ಭೇದ ಭಾವ ಇರಬಾರದು. ಆಳು ಒಡೆಯ ಎಂಬ ಭೇದ ಭಾವ ಇರಬಾರದು. ಗಂಡು ಹೆಣ್ಣು ಎನ್ನುವಂತ ಭೇದ ಭಾವ ಇರಬಾರದು. ನಾವೆಲ್ಲರೂ ಒಂದೇ. ಯೇಸು ಸ್ವಾಮಿಯ ಸ್ವರೂಪದಲ್ಲಿ ನನ್ನನ್ನು ನಿಮ್ಮನ್ನು ಉಂಟು ಮಾಡಲ್ಪಟ್ಟ ಕಾರಣ ನಾವೆಲ್ಲರೂ ಒಂದೇ. ಇವನು ರೋಗಿಷ್ಠ, ಇವನು ರೋಗವಿಲ್ಲದವ, ಈತನು ಗಂಡು, ಈಕೆ ಹೆಣ್ಣು, ಈತ ಬಡವ, ಈತ ಶ್ರೀಮಂತ ಎನ್ನುವಂತ ಭೇದ ಭಾವ ಇರಬಾರದು. ಬೇರೆ ಇದು ನಮ್ಮ ಮನಸ್ಸಿನಲ್ಲಿಯೂ ಇರಬಾರದು, ನಮ್ಮ ಸಮಾಜದಲ್ಲಿ ಇರಬಾರದು, ನಮ್ಮ ವ್ಯಕ್ತಿತ್ವದಲ್ಲಿ, ನಮ್ಮ ಸಭೆಗಳಲ್ಲಿ, ನಾವು ಬದುಕುವ ಪ್ರತಿಷ್ಠಾನದಲ್ಲಿ ಇರಬಾರದು. ದೇವರು ನಮ್ಮನ್ನು ತನ್ನ ಸ್ವರೂಪದಲ್ಲಿ ಆದಿಯಲ್ಲಿ ನಿರ್ಮಿಸಿದಾಗ ನಮ್ಮನ್ನು ಒಳ್ಳೆಯವರೆಂದು, ಬಹು ಒಳ್ಳೆಯವರೆಂದು ನಿರ್ಮಿಸಿದ್ದಾನೆ. ಆದರೆ ಕೆಟ್ಟವರು, ಪಕ್ಷಪಾತ ಮಾಡುವಂತವರು, ಭೇದ ಭಾವ ಮಾಡುವಂತವರು ಮನುಷ್ಯರಾಗಿರ್ತಾರೆ. ಏನ್ ಮಾಡ್ತಾರೆ? ಯಾಕೋಬ 2:2 ಹೇಳ್ತದೆ, ಹೇಗೆಂದರೆ ಒಬ್ಬ ಮನುಷ್ಯನು ಚಿನ್ನದ ಉಂಗುರವನ್ನು ಶೋಭಾಯಮಾನವಾದ ವಸ್ತ್ರಗಳನ್ನು ಹಾಕಿಕೊಂಡು ನಿಮ್ಮ ಸಭಾಮಂದಿರದೊಳಗೆ ಬರಲು, ಮತ್ತು ಒಬ್ಬ ಬಡ ಮನುಷ್ಯನು ಹೀನವಾದ ಬಟ್ಟೆ ಹಾಕಿಕೊಂಡು ಬರಲು ನೀವು ಶೋಭಾಯಮಾನವಾದ ವಸ್ತ್ರಗಳನ್ನು ಧರಿಸಿಕೊಂಡಿರುವವನನ್ನು ಮರ್ಯಾದೆಯಿಂದ ನೋಡಿ ಅವನಿಗೆ ನೀವು ಇಲ್ಲಿ ಈ ಸುಖಾಸನದ ಮೇಲೆ ಕುಳಿತುಕೊಳ್ಳಬೇಕೆಂತಲೂ, ಆ ಬಡ ಮನುಷ್ಯನಿಗೆ ನೀನು ಅಲ್ಲಿ ನಿಂತುಕೋ, ಇಲ್ಲವೇ ನನ್ನ ಕಾಲುಮಣೆಯ ಹತ್ತಿರ ನೆಲದ ಮೇಲೆ ಕೂತುಕೋ ಎಂತಲೂ ಹೇಳಿದರೆ ನೀವು ನಿಮ್ಮಲ್ಲಿ ಭೇದ ಮಾಡುವವರಾಗಿ ಅನ್ಯಾಯವಾದ ತೀರ್ಪನ್ನು ಮಾಡುವವರಾಗಿರಲ್ಲ. ನಾವ್ಯಾರಂತೆ ಅನ್ಯಾಯವಾದ ತೀರ್ಪನ್ನು ಮಾಡುವುದು. ಇಂತಹ ರೀತಿಯಲ್ಲಿ ಬದುಕುವಾಗ ಈ ರೀತಿ ತಪ್ಪುಗಳನ್ನು ಮಾಡಿದ ಮೇಲೆ ನಾವು ಯಾವ ರೀತಿಯಾದಂತಹ ತಪ್ಪನ್ನು ಮಾಡಿಲ್ಲ ಎಂಬುದಾಗಿ ಹೇಳಿದ್ರೆ ವಚನ ಭಾಗವನ್ನು ಎಚ್ಚರಿಸುತ್ತದೆ. 11ನೇ ವಚನ ಗಮನಿಸಿ. 11ನೇ ವಚನದಲ್ಲಿ ಹೇಳ್ತದೆ, ವ್ಯಭಿಚಾರ ಮಾಡಬಾರದೆಂದು ಹೇಳಿದವನೇ ನರಹತ್ಯೆ ಮಾಡಬಾರದೆಂತಲೂ ಹೇಳಿದನು. ಆದ ಕಾರಣ ನೀನು ವ್ಯಭಿಚಾರ ಮಾಡದೇ ಇದ್ದರೂ ನರಹತ್ಯೆ ಮಾಡಿದರೆ ಧರ್ಮ ಪ್ರಮಾಣವನ್ನು ಮೀರಿದವನಾಗಿ. ಹಾಗಾದ್ರೆ ನರಹತ್ಯ ಅದು ಭೇದ ಭಾವ ಮಾಡುವುದರ ಮೂಲಕ, ಪಕ್ಷಪಾತ ಮಾಡುವುದರ ಮೂಲಕವಾಗಿ ಒಬ್ಬ ಮಾನವ ಹಕ್ಕನ್ನು, ಒಬ್ಬ ಮಾನವನಿಗೆ ಇರಬೇಕಾದಂತಹ ಗೌರವ, ಮರ್ಯಾದೆ, ಮಾನವನ್ನು ಕೊಡದೆ ಅದನ್ನು ನಾವು ಕಿತ್ತುಕೊಳ್ಳುವಾಗ ನಾವು ಅವರನ್ನು ನರಹತ್ಯೆ ಮಾಡಿರುತ್ತೆ. ಹಾಗಾದ್ರೆ ನರಹತ್ಯೆ ಮಾಡಬಾರದೆಂಬುದಾಗಿ ಆಜ್ಞೆಗಳಲ್ಲಿ ಬರೆಯಲ್ಪಟ್ಟಿದೆ. ನಾನು ಎಲ್ಲವುಗಳಿಗೆ ಸರಿಯಾಗಿ ನಡೆದುಕೊಂಡು ಈ ರೀತಿಯಾದಂತಹ ಭಾವನೆಗಳಿಂದ ಬದುಕುವಾಗ ನಮಗೇನಾಗ್ತದೆ? ದೇವರು ನಮ್ಮನ್ನು ತಪ್ಪಿತಸ್ಥನು ಎಂಬುದಾಗಿ ಹೇಳ್ತಾನೆ, ಪಾಪಿಯು ಎಂಬುದಾಗಿ ಹೇಳ್ತಾನೆ. 13ನೇ ವಚನದಲ್ಲಿ ಹೇಳ್ತದೆ, ಕರುಣೆ ತೋರಿಸದೆ ಇರುವವರಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ. ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆದ್ದು ಹಿಗ್ಗುತ್ತದೆ ಎಂಬುದಾಗಿ ಹೇಳ್ತಾರೆ. ನಾವು ಬಡವರಿಗೆ ಕನಿಕರ ತೋರಿಸಬೇಕು, ನಿರ್ಗತಿಗಳಿಗೆ ಕನಿಕರ ತೋರಿಸಬೇಕು. ಆರ್ಥಿಕ ಪರಿಸ್ಥಿತಿಯಲ್ಲಿ ಅಥವಾ ದೈಹಿಕ ಪರಿಸ್ಥಿತಿಯಲ್ಲಿ, ಮಾನಸಿಕ ಪರಿಸ್ಥಿತಿಯಲ್ಲಿ ಕುಗ್ಗಿ ಹೋದವರನ್ನು, ಮನಗುದ್ದಿದವರನ್ನು, ಅವರ ಮನಸ್ಸುಗಳನ್ನು ಮುರಿದವರನ್ನು ನಾವು ಕಟ್ಟಬೇಕು. ನೀವು ಮೊದಲನೇ ಚರಣ ಮಾಡಿದ್ರಲ್ಲ, ಪ್ರಿಯ ಯೇಸುವಿನ ದರ್ಶನಕ್ಕಾಗಿ. ಏನದು ಚರಣ? ಶುಭ ಸಂದೇಶ ಮಾಡುವುದಿಲ್ಲ. ಈ ದಿನದ ಪ್ರತಿಯೊಂದು ಕ್ಷಣ, ಈ ದಿನದ ಪ್ರತಿಯೊಂದು ಕ್ಷಣವನ್ನು ನೆನಪಲ್ಲೇ ಕಳೆಯಬೇಕು. ನನ್ನ ಬಾಯ ಮಾತು ಎಲ್ಲ ನೊಂದ ಮನಸ್ಸನ್ನು ಯಾರು ನಾವು ಸಂತೈಸಿದ್ದೇವ? ವಾರ ಮಾಡ್ತೀವಿ, ತಿಂಗಳು ಒಂದ್ಸರಿ ಆಡ್ತೀವಿ, 3 ತಿಂಗಳು ಒಂದ್ಸರಿ ಆಡ್ತೀವಿ. ನಮ್ಮ ನೊಂದ ಮನಗಳನ್ನು ಸಂತೈಸುವಂತ ಮಾತುಗಳು ನಮ್ಮಿಂದ ಬರುವುದಾಗಿದ್ದರೆ ನಮ್ಮಲ್ಲಿ ಯಾವುದೇ ರೀತಿಯ ಭೇದ ಭಾವಗಳು ಇರುತ್ತಿಲ್ಲ. ಶ್ರೀಮಂತರಿಗೆ ಬಂದಾಗ ಅವರನ್ನು ಆಡಿ ಹೊಗಳುತ್ತೇವೆ, ಬಡವರು ಬಂದಾಗ ಆಚೆಗೆ ಹೇಳ್ತೇವೆ. ಶ್ರೀಮಂತರು ಬಂದಾಗ ಮುಂದಿನ ಸಾಲುಗಳನ್ನು ತೋರಿಸ್ತೇವೆ. ಬಡವ ಬಂದ್ರೆ ಅಥವಾ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವುದೋ ಕೂಲಿ ಪಾಲಿ ಮಾಡಿಕೊಂಡಿರೋಕೆ ಹೋಗಿ ಇದೆಲ್ಲ ಕೂತ್ಕೊಂಡು ಹೇಳ್ತೇವೆ. ಇದು ಬೈಬಲ್ ಹೇಳಿಲ್ಲ, ಮನುಷ್ಯ ಮಾಡಿದ್ದು. ಒಂದು ವೇಳೆ ನಾನು ನಿಮಗೆ ಹಾಗೆ ಮಾಡಿದ್ರೆ, ಅಯ್ಯೋ ನೀವೇ ಪ್ರಸನ್ನ ಮಾಡಿದ ಹಾಗೆ ಮಾಡಬೇಡಿ ಅಂತ ನೀವೇ ನನಗೆ ಹೇಳ್ತೀವಿ. ಒಂದು ಬೆಂಗಳೂರಿನ ಒಂದು ರಿಸೆಪ್ಷನ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ರಿಸೆಪ್ಷನ್ ಕಾರ್ಯಕ್ರಮದಲ್ಲಿ ನಾನು ಹುಡುಗಿಯ ಕಡೆಯಿಂದ ಹೋದವನಾಗಿದ್ದೆ. ಅಲ್ಲಿ ನಾನು ಸ್ಟೇಜ್ ಮೇಲೆ ಕುಳಿತಿದ್ದೆ. ದೊಡ್ಡ ಹಾಲ್ ಅದು. ದೊಡ್ಡ ಹಾಲ್ನಲ್ಲಿ ಸ್ಟೇಜ್ ಮೇಲೆ ಕುಳಿತಿದ್ದೇನೆ. ಹುಡುಗಿ ಮತ್ತು ಹುಡುಗ ಇಬ್ಬರಿದ್ದಾರೆ. ನನಗೆ ಆ ಹುಡುಗಿಯ ಕಡೆಯವರು ನೀವೇ ಇದರ ಎಲ್ಲ ಕಾರ್ಯವನ್ನು ನಡೆಸಿಕೊಡಬೇಕು ಎಂಬುದಾಗಿ ಆಯ್ತು ಆಗಲಿ ಅಂತ ಹೇಳಿ ನಾನು ಆಗ ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚಿತವಾಗಿ ಆ ಹುಡುಗಿಗೆ ಚಿಕ್ಕಪ್ಪನ ಅಥವಾ ಯಾವ ಹತ್ತಿರದ ಸಂಬಂಧಿ, ಬಹಳ ಶ್ರೀಮಂತ.
ಸಮಾಜದಲ್ಲಿ ಒಳ್ಳೆಯ ಹೆಸರು ಪಡೆದವರು, ಒಳ್ಳೆ ಶ್ರೀಮಂತ, ಹಣವಿರುವವರು ಎಲ್ಲ ಇದ್ರು. ಅದಕ್ಕೆ ಅವ್ರು ಹೇಳಿದ್ರು, ಅಯ್ಯ ಈ ಮದುವೆ ಆಗಲಿಕ್ಕೆ ಹೆಚ್ಚು ಸಹಾಯ ಮಾಡಿದವರು ಆ ವ್ಯಕ್ತಿ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ಅವ್ರನ್ನ ಮೇಲೆ ಕರೆಸ್ಬೋದ ಅಂತ ಮಾಡಿ ಕರೆಸೋದ್ರಲ್ಲಿ ಏನಿಲ್ಲ ಅಂತ ನಾನು ಹೇಳಿದೆ. ಆಮೇಲೆ ಆ ವ್ಯಕ್ತಿ ಹೋಗಿ, ಹುಡುಗನ ತಂದೆ ಹುಡುಗಿಯ ತಂದೆ ಹೋಗಿ ಆ ವ್ಯಕ್ತಿ ಬಳಿಯಲ್ಲಿ 500 ಕರೀತಿದ್ದಾರೆ, ನೀವು ಬಂದ್ರೆ ಮೇಲೆ ಅಂತ. ಅಯ್ಯೋರಿರುವಂಥ ಸ್ಥಳ ಅದು, ಅಯ್ಯೋರಿರುವಂಥ ನಾನಿರುವಂಥ ಸ್ಥಳ ಇಲ್ಲಿ, ನಾನಿಲ್ಲಿ. ನೋಡಿ, ಹೆಚ್ಚಿನ ಪಾಲು ಹಣದಲ್ಲಿ ಆಗಲಿ ಸಹಾಯ ಮಾಡಿದ್ರಲ್ಲಾಗಲಿ ಆ ವ್ಯಕ್ತಿಗೆ ಇತ್ತು. ಚೆನ್ನಾಗಿ ಕೋಟು ಸೂಟ್ ಹಾಕೊಂಡು ಬಂದಿದ್ದಾರೆ, ಮುಂದೆ ಸಾಲಲ್ಲಿ ಕೂತಿಲ್ಲ ಅವರು, ಎಲ್ಲೋ 4-5 ಸಾಲಲ್ಲಿ ಕೂತಿದ್ದಾರೆ. ನಾನು ಅವರ ಕರೆಗೆ ಹೇಳಿದಾಗ ಬರಲಿಲ್ಲ. ಕಡೆಗೆ ನಾನೇ ಅವರನ್ನ ಮೈಕ್ನಲ್ಲಿ ಅನೌನ್ಸ್ ಮಾಡಿ ಅವರ ಹೆಸರು ಕರೆದು ದಯಮಾಡಿ ಮೇಲೆ ಬರಬೇಕು ಅಂತ ಹೇಳ್ಕೊಡ್ತೀನಿ. ಅಂದ್ರೆ ನಾನು ಬರಲ್ಲ, ನೀವು ಆಶೀರ್ವಾದ ಕೊಟ್ಟ ಮೇಲೆ ಕೇಕ್ ಕಟ್ ಮಾಡ್ಬೇಕಾದ್ರೆ ನಾನು ಬರ್ತೀನಿ ಅಂತ ಕುಳಿತರೆ ಅವರು ನನಗೆ ಉತ್ತರ ನೀಡ್ತಾರೆ. ನಾನೆನಿಸಿದೆ, ಅವರು ಆ ಶ್ರೀಮಂತ ವರ್ಗದಲ್ಲಿ ಅದೇ ತರದ ಪದವಿ ಸ್ಥಾನದಲ್ಲಿರುವವರು ಒಂದ್ ವೇಳೆ ನಾನು ಕಲಿಬೇಕು ಎಂಬುದಾಗಿ ಅವರು ಬಯಸ್ತಾ ಇದ್ದಾರೇನೋ ಅಂತ ನಾನು ಎನಿಸಿದೆ. ಆದ್ರೆ ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯವೇ ಅವತ್ತು ಉಳ್ಳಾಗಿದೆ. ಎಲ್ಲ ಶ್ರೀಮಂತರು ಕೆಟ್ಟವರು ಅಲ್ಲ, ಎಲ್ಲ ಶ್ರೀಮಂತರು ಒಳ್ಳೆಯವರು. ಆದ್ರೆ ನಮ್ಮ ಮನಸ್ಸಿನ ಭಾವನೆ, ನಾವು ಯಾವ ರೀತಿಯಲ್ಲಿ ನಾವು ಬೆಲೆ ಕೊಡಬೇಕು, ಯಾವ ರೀತಿಯಲ್ಲಿ ಇತರರಿಗೆ ಗೌರವಿಸಬೇಕು, ಬಡವನಾಗಲಿ ಶ್ರೀಮಂತನಾಗಲಿ, ಅವನು ನಿರ್ಗತಿಕನಾಗಲಿ ಗತಿಯುಳ್ಳವನೇ ಆಗಿರಲಿ, ಎಲ್ಲರಿಗೂ ನಾವು ಗೌರವಿಸಬೇಕು. ಯಾಕಂದ್ರೆ ಅದು ಮಾನವೀಯ ಗುಣಲಕ್ಷಣಕ್ಕಿಂತಲೂ ದೈವಿಕ ಗುಣಲಕ್ಷಣ. ಕುಷ್ಠರೋಗಿಗಳು ಹೋಗುವಂತ ಹೇಳ್ಬೋದಾಗಿದೆ, ಸ್ವಾಮಿ ಅದು ಹೇಳಿಲ್ಲ. ನಾಮನು ಇಸ್ರಾಯೇಲ್ ಅರಸನನ್ನು ಭೇಟಿ ಮಾಡಿದಾಗ ಇಸ್ರಾಯೇಲ್ ಅರಸನ ಬಟ್ಟೆಯನ್ನು ಹರಿದುಕೊಂಡು ನಾನೇನು ದೇವರು ವಾಸ ಮಾಡುವುದಕ್ಕೆ ಹೇಳಿದಾಗ ಎಲೀಷನು ಹೇಳ್ತಾನೆ, ದೇವರ ಮನುಷ್ಯನಾದ ನಾನಿದ್ದೇನೆ, ದೇವರ ಮನೆ ಮಾತಾಡಿ ಮಾಡ್ತಾನೆ, ಅವನು ನನ್ನ ಬಳಿಗೆ ಕಳಿಸುವುದಾಗಿ. ಯಾವುದೋ ಒಬ್ಬ ಬೇರೊಂದು ಧರ್ಮಕ್ಕೆ ಮತಕ್ಕೆ ಸೇರಿದವನನ್ನು ತನ್ನ ಬಳಿಗೆ ಕರೆಸಿಕೊಂಡು 7 ಸಾರಿ ಹೋಗಿ ಯೋಗನ ಹೊಳೆಯಲ್ಲಿ ಸ್ನಾನ ಮಾಡುವೇನು, ಮುಂಚಿನಂತೆ ನಿನ್ನ ದೇಹ ಆಗುತ್ತದೆ. ಆದ್ರೆ ಅವನು 7 ಸಾರಿ ಸ್ನಾನ ಮಾಡಿ ಅಂದ ಮೇಲೆ ಕೂಸಿನಂತೆ ಅವನ ದೇಹವು ಆಯ್ತು ಎಂಬುದಾಗಿ ವಾಕ್ಯವಾಗಿ ಹೇಳ್ತಾರೆ. ಯಾಕಂದ್ರೆ ನಮ್ಮ ಮನಸ್ಸು ಯಾವುದರಲ್ಲಿ ಪಕ್ಷಪಾತ ಮಾಡ್ತೀವ, ಭೇದ ಭಾವ ಮಾಡ್ತೀವ, ಅಥವಾ ನಾವು ಕಾಯಿಲೆ ಬಾಧೆಗಳಲ್ಲಿರುವವರಿಗೆ, ಮನನೊಂದವರಿಗೆ, ಅಥವಾ ನಿರ್ಗತಿಕರನ್ನು, ಬಡವರನ್ನು, ಹೀನ ಸ್ಥಿತಿಯಲ್ಲಿರುವವರನ್ನು ನಾವು ತುಚ್ಛೀಕಾರದಿಂದ ಗೌರವಿಸದೆ ಅವಮಾನ ಮಾಡುವಂಥದ್ದು, ಅವಮಾನ ಮಾಡುವಂಥದ್ದಾಗಿರ್ತವೆ. ಆದರೆ ಅಧಿಕಾರ ಸ್ಥಾನಮಾನದಲ್ಲಿ ಹಣದ ಎಲ್ಲ ಭ್ರಮೆಯಲ್ಲಿರುವಂಥವರಿಗೆ ಅಂತಹ ಬುದ್ಧಿ ಅದು ದುರ್ಬುದ್ಧಿ. ಆದರೆ ಯೇಸು ಸ್ವಾಮಿಯ ಮಕ್ಕಳು, ದೇವರ ನಂಬಿಗಸ್ತ ಮಕ್ಕಳು ಯಾವತ್ತೂ ಸಹ ಯಾರನ್ನು ಭೇದ ಭಾವ ಮಾಡುವುದಿಲ್ಲ. ಅದಕ್ಕೆ ನಾನು ಕೆಲವೊಮ್ಮೆ ಹೇಳ್ತೀನಿ, ನಾನು ನಿನ್ನ ಜೊತೆ ಕೂತ್ಕೊಂಡು ನಾನು ಊಟ ಮಾಡ್ತೀನಿ, ನಾನೇನು ದೇವಲೋಕದಲ್ಲಿ ಇಳಿದು ಬಂದಿಲ್ಲ. ಯಾಕಂದ್ರೆ ದೇವಲೋಕದಲ್ಲಿ ಇಳಿದು ಬಂದಂತ ಯೇಸು ಸ್ವಾಮಿನೇ ಎಲ್ಲರ ಜೊತೆ ಕೂತ್ಕೊಂಡು ಮಾಡ. ಚಿಕ್ಕ ಮಕ್ಕಳನ್ನ ತನ್ನ ಹತ್ತಿರಕ್ಕೆ ಬರಮಾಡಿಸಿಕೊಂಡ, ಬಡವರಲ್ಲಿ ಹೋಗಿ ಮಲಗುತ್ತದೆ, ಬಡವರ ಜೊತೆ ಸಹವಾಸ ಇಟ್ಕೊಳ್ತಾರೆ. ಶ್ರೀಮಂತರ ಜೊತೆ, ನಾಯಕರ ಜೊತೆ, ಧಾರ್ಮಿಕ ನಾಯಕರಾಗಲಿ, ರಾಜಕೀಯ ನಾಯಕರಾಗಲಿ ಯಾರ ಜೊತೆ ಸಹವಾಸ ಇಟ್ಕೊಳ್ಳದ. 23ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 6ನೇ ವಚನ. ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 6ನೇ ವಚನ. ಇದಲ್ಲದೆ ಔತಣ ಪ್ರಸ್ಥಗಳಲ್ಲಿ ಪ್ರಥಮ ಸ್ಥಾನ, ಇದಲ್ಲದೆ ಔತಣ ಪ್ರಸ್ಥಗಳಲ್ಲಿ ಪ್ರಥಮ ಸ್ಥಾನ, ಸಭಾಮಂದಿರಗಳಲ್ಲಿ ಮುಖ್ಯ ಪೀಠಗಳು, ಅಂಗಡಿ ಬೀದಿಗಳಲ್ಲಿ ನಮಸ್ಕಾರಗಳು, ಜನರಿಂದ ಬೋಧಕರೆನಿಸಿಕೊಳ್ಳುವುದು, ಇವುಗಳೇ ಅವರಿಗೆ ಇಷ್ಟ. ಯಾರು? ಶಾಸ್ತ್ರಿಗಳು, ಫರಿಸಾಯರು, ಸಭಾಮಂದಿರದಲ್ಲಿ ಸಭಾಪೀಠದಲ್ಲಿ ನಿಂತು ಬೋಧಿಸುವಂತಹ ವ್ಯಕ್ತಿಗಳು. ಅವರಿಗೆ ಆಶೆ ಇರುವುದೇನು? ಅವರಿಗೆ ಆಶೆ ಇರುವುದು ಅವರಿಗೆ ಸಭಾಮಂದಿರಗಳಲ್ಲಿ ಅವರಿಗೆ ಮುಖ್ಯ ಪೀಠಗಳು ಎಂಬುದಾಗಿ. ಯಾಜಕರಿಗೆ, ಮಹಾಯಾಜಕರಿಗೆ ಹೊರತುಪಡಿಸಿ ಇನ್ಯಾರಿಗೂ ಸಹ ಮುಖ್ಯ ಪೀಠ ಇರಲಿಲ್ಲ. ಹಾಗಾದ್ರೆ ಸಾಮಾನ್ಯ ಮನುಷ್ಯರವರು ಯಾವುದೇ ರೀತಿಯಾದಂತಹ ಬೋಧಕ ವರ್ಗದಲ್ಲಿ ಸೇರಿದವರಾಗಿದ್ದರು. ಶಾಸ್ತ್ರಿಗಳಾಗಲಿ, ಫರಿಸಾಯರಾಗಲಿ, ಅವರೆಲ್ಲರೂ ಟೀಚರ್ಸ್ ಆಫ್ ಲಾ ಎಂಬುದಾಗಿ, ಕಾನೂನಿನ ಗುರುಗಳು ಅಥವಾ ಬೋಧನೆ ಮಾಡುವವರು ಎಂಬುದಾಗಿತ್ತು. ಅವರಿಗೆ ಮುಖ್ಯ ಪೀಠಗಳಲ್ಲಿ ಅವರಿಗೆ ಸ್ಥಾನಮಾನ, ಪ್ರಥಮ ಸ್ಥಾನ ಕೊಡಬೇಕು. ಅವರ ಪ್ರಶ್ನೆಗಳಲ್ಲಿ ಅವರನ್ನ ಮುಂದೆ ತಂದು ಕೂರಿಸ್ಕೋಬೇಕು. ಆಮೇಲೆ ಅವರಿಗೆ ಓವರಲ್ಲಿ ಬದಲನ್ನ ಅವರಿಗೆಲ್ಲ ನಾವೇನ್ ಮಾಡಬೇಕು? ನಮಸ್ಕಾರ ಮಾಡಬೇಕು. ಯಾವತ್ತು ನಾವು ಮರ್ಯಾದೆಯನ್ನು, ಗೌರವವನ್ನು ಕೇಳಿ ಪಡೆಯಬಾರದು. ಅದು ನಮ್ಮ ವ್ಯಕ್ತಿತ್ವದ ಮೂಲಕ, ನಮ್ಮ ಮನಸ್ಸಿನ ಪ್ರತ್ಯುತ್ತರದ ಮೂಲಕ, ನಮ್ಮ ಮನಸ್ಸಿನ ಭಾವನೆ ಇತರರಿಗೆ ಅನುಕಂಪದಿಂದ, ಪ್ರೀತಿಯಿಂದ, ತಾಳ್ಮೆಯಿಂದ, ಸಹನೆಯಿಂದ, ಅನ್ಯೋನ್ಯತೆಯಿಂದ ಇನ್ನೊಬ್ಬರೊಂದಿಗೆ ನಾವು ಬೆರೆತು ಮಾಡುವಾಗ ಸ್ವತಃ ಅವರೇ ನಮಗೆ ಎದ್ದು ನಿಂತು ಸಲಾಂ ಮಾಡ್ತಾರೆ. ಭಯದಿಂದ ಹೊಡೆಯುವಂತಹ ಸಲಾಂ, ನಮಸ್ಕಾರ ಅದೆಲ್ಲ ನಾವು ಇನ್ನೊಬ್ಬರ ಮೇಲೆ ಭಯ ಇಳಿಸಿ ಅಂತ ನಾವೇ ನಾನು ಬರ್ತಾ ಇದ್ದೆ ನಮಸ್ಕಾರ ಹೊಡೆಯೋದು. ಕೆಲವು ನಾನು ಬರ್ಬೇಕಾದ್ರೆ ನಾವು ನಮಸ್ಕಾರ ಮಾಡಲ್ಲ, ನಾನೇ ಮಾಡ್ತಾರೆ. ಅವರು ವ್ಯಕ್ತಿತ್ವ, ನಾನೇ ಮರ್ಯಾದೆ ಕೇಳಲ್ಲ, ನನ್ನ ಕರ್ತವ್ಯ ಮಾಡ್ತೇನೆ.
ಹೊಂದಿ ತಗ್ಗಿಸಿಕೊಳ್ಳುವಂತಹ ವ್ಯಕ್ತಿತ್ವ ನಮ್ಮಲ್ಲಿರಬೇಕು. 11-12 ವರ್ಷ ಹೇಳಿದೆ, ನಿಮ್ಮಲ್ಲಿ ಹೆಚ್ಚಿನವರು ನಿಮ್ಮ ಸೇವಕನಾಗಿರ್ಬೇಕಾದ್ರೆ ವಾಕ್ಯಭಾಗ ಏನ್ ಹೇಳಿದೆ, ನಿಮ್ಮಲ್ಲಿ ಹೆಚ್ಚಿನವನಾಗಬೇಕೆಂದಿರುವವರು ಎಲ್ಲರ ಸೇವಕನಾಗಿರ್ಬೇಕು. ಆಳಾಗಬಲ್ಲವನು ಅರಸನು ಆಗಬಲ್ಲ. ಹಾಗಾದ್ರೆ ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಿಕೊಳ್ಳುವನು. ಹಾಗಾದ್ರೆ ನಾವು ತಗ್ಗಿಸಿಕೊಳ್ಬೇಕು. ನನಗೆ ಅಧಿಕಾರ ಇದೆ, ಇಟ್ಕೋ. ಸ್ಥಾನಮಾನ ಇದೆ, ಅದನ್ನು ಇಟ್ಕೋ. ಹಣ ಇದೆ, ಅದನ್ನು ಇಟ್ಕೋ. ನಾನು ಸಮಾಜದಲ್ಲಿ ಒಳ್ಳೆ ಗಣ್ಯವಾಗಿ ಇಟ್ಕೋ. ನಮ್ಮ ಶ್ರೀಮಂತಿಕೆ ಎನ್ನುವಂಥದ್ದು ನಮ್ಮ ಗುಣದಿಂದ, ಅದು ಪ್ರೀತಿಯ ಗುಣದಿಂದ, ಸಹನೆಯ ಗುಣದಿಂದ, ಸೌಹಾರ್ದತೆಯ ಗುಣದಿಂದ, ಪರಸ್ಪರ ಸಮನ್ವಯವಾಗಿ ಅನ್ಯೋನ್ಯತೆಯಿಂದ ಒತ್ತಾಗಿ ಎಲ್ಲರೊಂದಿಗೆ ಬೆರೆತು ಬಾಳದಿದ್ರೆ, ಅನುಕಂಪ, ದಯೆ, ಕರುಣೆ ಇವೆಲ್ಲವುಗಳು ತೋರಿದ್ರೆ, ನನ್ನ ಹಣ ಇದ್ರೂ ನಾನು ಸತ್ತಂತೆ, ಅಧಿಕಾರ ಇದ್ರೂ ಸತ್ತಂತೆ, ಸ್ಥಾನಮಾನ ಇದ್ರೂ ಸತ್ತಂತೆ. ಅದು ನನಗೂ ಅನ್ವಯ, ಈ ಪ್ರಪಂಚದಲ್ಲಿರುವ ಎಲ್ಲ ಜನಗಳಿಗೂ ಅನ್ವಯ. ನಾನು ಸಮಪಾಲನೆಯಿಂದ ನಾನೇ ಪರಲೋಕಕ್ಕೆ ಹೋಗಲ್ಲ. ನನ್ನ ತಪ್ಪುಗಳು ಲೆಕ್ಕ ಇದೆ, ಹಾಗೆ ನಿಮ್ಮ ತಪ್ಪುಗಳು ಲೆಕ್ಕ ಇದೆ. ನಾನು ಪಾಪಿಯೇ, ನೀವು ಪಾಪಿಗಳೇ. ಹಾಗಾಗಿ ನಾನು ಪರಿಶುದ್ಧನು, ನೀವು ಮಾತ್ರ ಪರಿಶುದ್ಧರಲ್ಲ, ಅಥವಾ ನೀವು ಮಾತ್ರ ಪರಿಶುದ್ಧನು, ನಾನು ಪರಿಶುದ್ಧ ಎಂಬುದಾಗಿಲ್ಲ. ನಾವು ಯಾವತ್ತೂ ನಮ್ಮ ಪರಿಶುದ್ಧತೆಯನ್ನು ನಮ್ಮ ಗುಣದಿಂದ, ನಮ್ಮ ವರ್ತನೆಗಳಿಂದ, ನಮ್ಮ ಮಾತುಗಳಿಂದ ಇತರರನ್ನು ನಾವು ಪ್ರೀತಿಯ ಮೂಲಕವಾಗಿ, ನಮ್ಮ ಮಾತುಗಳ ಮೂಲಕವಾಗಿ ಮುಟ್ಟಬೇಕು. ನಮ್ಮ ಹಸ್ತಸ್ಪರ್ಶ, ನಮ್ಮ ಹಸ್ತಾಲಂಘನಾದು ಇನ್ನೊಬ್ಬರಿಗೆ ದೃಢಪಡಿಸುವುದಕ್ಕೆ, ಧೈರ್ಯ ನೀಡುವುದಕ್ಕೆ, ನೊಂದಿದಂತ ಮನಕ್ಕೆ ನಾವು ದೃಢಪಡಿಸುವುದಕ್ಕೆ, ಧೈರ್ಯಪಡಿಸುವುದಕ್ಕೆ, ಸಾಂತ್ವನ ಆವರಣ ನೀಡುವುದಕ್ಕಾಗಿರ್ಬೇಕು. ಈ ರಾಜಕೀಯ ವ್ಯಕ್ತಿಗಳು ಮಾಡ್ತಾರೆ, ಏನ್ ಮಾಡ್ತಾರೆ? ಎಲೆಕ್ಷನ್ ಟೈಮ್ ಅಂದ್ರೆ ಏನ್ ಮಾಡ್ತಾರೆ? ಎಲೆಕ್ಷನ್ ಟೈಮ್ ಅಂದ್ರೆ ಕೆಲವು ಬಡವ ವ್ಯಕ್ತಿಗಳಿರ್ತಾರೆ, ಗುಡಿಸಲು ಅಥವಾ ಕಿತ್ತೋರ ಮನೆ ಅಂತದ್ರಲ್ಲಿ ಮಾಡ್ತಾರೆ, ಹೋಗಿ ಭೂವತ್ತಿರ್ತಾರೆ. ಯಾಕೆ? ಓಟ್ ಹಾಕಬೇಕು. ಆಮೇಲೆ ಅವ್ರಿಗೆ ಅದೇ ರೀತಿ ಸೇವೆ ಮಾಡಿದ್ರೆ ಒಳ್ಳೆಯದು. ಆದಾಗ್ಯೂ ಓಟಿಗಾಗಿ ಆ ರೀತಿ ಮಾಡ. ಇಂದು ನಮ್ಮ ಸಭೆಗಳು ಬರ್ತಾರೆ, ನಮ್ಮ ಸಭೆಗಳು ಆ ರೀತಿ ಮಾಡಬೇಕು. ವಾಕ್ಯದ ವಿರುದ್ಧ ಪ್ರೀತಿಯಿಂದ ಎಲ್ಲರೊಂದಿಗೆ ಬದುಕಬೇಕು. ದಯೆ ತೋರಿಸಿ, ಕರುಣೆ ತೋರಿಸಿ, ಅನುಕಂಪ ತೋರಿಸಿ. ಇದೇ ನಿಮ್ಮ ಬದುಕಿನಲ್ಲಿ ಉಳಿಯುವಂಥದ್ದು. ಕಡೆಯಲ್ಲಿ ಒಬ್ಬ ಸಾಧಾರಣ ವ್ಯಕ್ತಿ ಅವರ ಮರಣಕ್ಕೆ ನಾನು ಹೋಗಿದ್ದೆ, ಸಾವಿಗೆ. ಸಮಾಜ ಫುಲ್ಲು ಜನ, ನನಗೆ ಪರಿಚಯಿಸಿದ್ರು ಎಂಬುದಾಗಿ ನಾನು ಹೋಗಿದ್ದೆ. ಸಮಾಜದಲ್ಲಿ ತುಂಬಾ ಜನ ಇದ್ದಾರೆ. ಅವ್ರೇನು ಅಂತ ಹೇಳ್ಕೊಳ್ಳುವಂಥ ವ್ಯಕ್ತಿ ಅಲ್ಲ. ಸಮಾಜದಲ್ಲಿ ಯಾವುದೇ ಗಣ್ಯ ಸ್ಥಾನದಲ್ಲೂ ಇರಲಿಲ್ಲ, ಯಾವ ಇರಲಿಲ್ಲ ಅವರು. ನಾನು ಕೇಳಿದೆ, ಅವರ ಸ್ನೇಹಿತರು ಹೋಗಿದ್ರು, ಯಾಕೆ ಇವರು ಇಷ್ಟೊಂದು ಜನ ಬಂದಿದ್ದಾರೆ? ಸರ್, ಮನೆ ಹತ್ರ ನೋಡ್ಬೇಕಿತ್ತು, ಇನ್ನೂ ಜನ ಇದ್ರು, ಯಾಕಂದ್ರೆ ಬೇಗ ತೆಗೆದುಬಿಟ್ರು, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಜನ ಬಂದಿದ್ದಾರೆ. ಇಲ್ಲಿಗೆ ಸುಮಾರು 1000 ಗಂಟೆ ಇದ್ದಿದ್ರೆ ಇನ್ನು ಮನೆ ಹತ್ರ ಇನ್ನೆಷ್ಟು ಜನ ಬಂದು ಹೋಗಿದ್ದಿರಬಹುದು. ಯಾಕಂದ್ರೆ ಆ ಮನುಷ್ಯ ತನ್ನ ಜೀವನದಲ್ಲಿ ಯಾರಿಗೂ ಕೇಳಿಕೊಡ್ತಿಲ್ಲ. ಸರಿಯಾದಂತ ಮಾರ್ಗದಲ್ಲಿ ನಡೆದವರಿಗೆ ಪ್ರೋತ್ಸಾಹ ಮಾಡಿದಂತೆ, ಸರಿಯಾದ ಮಾರ್ಗದಲ್ಲಿ ನಡೆದಿದ್ದಂತ ವೇಳೆಯಲ್ಲಿ ತಿದ್ದಿ ಸರಿಪಡಿಸುವ ಪ್ರಯತ್ನ ಮಾಡಿದಂತೆ. ಕೇಳುವುದು ಬಿಡುವುದು ಅವ್ರ ಧರ್ಮ, ಅದು ಹೇಳುವುದು ತನ್ನ ಧರ್ಮ ಎಂಬುದಾಗಿ ಎಲ್ಲರನ್ನು ನೋಡಿ ಹೀಗೆ ಮಾಡ್ತಾ ಇದ್ದಾರೆ, ಇದು ಸರಿ ಇಲ್ಲ, ಹೀಗೆ ಮಾಡ್ಬೇಕು ಹಾಗೆ ಸರಿ ಮಾಡೋದಕ್ಕೆ ತರ್ತಾ ಇರಂತೆ. ಮತ್ತೆ ಎಲ್ಲರೂ ಪ್ರೀತಿ ಮಾಡ್ತಾ ಇದ್ದಂತೆ. ಯಾರು ಮಾತಾಡಿಸಿದ್ರು ಮಾತಾಡಲಿಲ್ಲ ಅಂತ ತಲೆ ಕೆಡಿಸ್ಕೊಡ್ತಿರ್ಲಿಲ್ಲ. ಎಲ್ಲರ ಜೊತೆ ಚೆನ್ನಾಗಿಲ್ಲ, ಆಯ್ತು, ನಮಸ್ಕಾರ. ಆಮೇಲೆ ಯಾರು ಆಹ್ವಾನ ಮಾಡಿದೆ ಒಂದು ಶುಭ ಕಾರ್ಯಕ್ಕೆ ಅಥವಾ ಏನಾದ್ರು ಸಾವಿನ ವಿಷಯದಲ್ಲಿ ಎಲ್ಲದಕ್ಕೂ ಹೋಗಿ ಭಾಗವಹಿಸಿದಂತೆ. ಆ ಮನುಷ್ಯ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದರಿಂದ ಅವನ ಸಾವಿನ ಸಂದರ್ಭದಲ್ಲಿ ದುಃಖದಂತರಾಗಿ ಅನೇಕ ವ್ಯಕ್ತಿಗಳು ಆತನ ಬಳಿಗೆ ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಾರೆ. ನಾನು ಅವಾಗ ನೆನೆಸ್ಕೊಂಡು ನಿಜವಾಗಿಯೂ ಈತ ಒಳ್ಳೆಯವನಾಗಿದ್ದಿರಬಹುದು ಎಂಬುದಾಗಿ. ನಾನು ಯಾವುದೊಂದು ಪರಿಚಯ ಮುಖದ ರೀತಿಯನ್ನ ಗಳಿಗೆ ಹೋದ, ಅಂದ್ರೆ ಆ ವಿಷಯದಲ್ಲಿ ಅವರು ಸಹಾಯ ಮಾಡ್ತಾ ಇದ್ರು ಎಂಬುದಾಗಿ ಗೊತ್ತಿತ್ತು, ಆದ್ರೆ ಹೆಚ್ಚಿನ ವಿವರಣೆ ನನಗೆ ಗೊತ್ತಿರಲಿಲ್ಲ. ಅವತ್ತು ಅಂದು ನಾನು ತಿಳ್ಕೊಂಡೆ ಆ ವ್ಯಕ್ತಿಯ ಸ್ವಭಾವ, ಆ ವ್ಯಕ್ತಿಯ ವ್ಯಕ್ತಿತ್ವ ಎಂಥದ್ದು ಎಂಬುದಾಗಿ. ಬೇರೆ ನಾವು ಕ್ರೈಸ್ತರಾಗಿದ್ದೇವೆ ಎನ್ನುವಂಥದ್ದು ಕೇವಲ ಹೆಸರಿಗಾಗಿ ಮಾತ್ರವಲ್ಲ, ಬದಲಾಗಿ ನಮ್ಮ ನಡತೆ, ನಮ್ಮ ವ್ಯಕ್ತಿತ್ವ, ನಮ್ಮ ಸ್ವಭಾವ, ನನ್ನ ಮನೆಯಲ್ಲಿ, ನಾನು ಕೆಲಸ ಮಾಡುವ ಸ್ಥಳದಲ್ಲಿ, ನಾವಿರುವಂತಹ ಸಮಾಜದಲ್ಲಿ, ನಮ್ಮ ಸಭೆಗಳಲ್ಲಿ ಪ್ರೀತಿಯಿಂದ, ಅನುಕಂಪದಿಂದ, ದಯೆಯಿಂದ, ಕರುಣೆಯಿಂದ ಎಲ್ಲರೊಂದಿಗೆ ಬೆರೆತು ಮಾಡುವಂಥದ್ದು. ದ್ವೇಷ, ಹಗೆತನ, ಭೇದ ಭಾವ, ಶ್ರೀಮಂತ ಬಡವ, ಇವನು ಆಳು, ಇವನು ಒಡೆಯ, ಅಥವಾ ಶ್ರೀಮಂತರಿಗೆ ಮಾತ್ರ ನಾವು ಕೈ ಕಟ್ಟು ಬಂದಿರಬೇಕು, ಬಡವ ಬಂದರೆ ನಾವು ಕಾಲ ಕೂತ್ಕೋಬೇಕು ಎಂಬುದಾಗಿ ಇರಬಾರದು. ಕಡೆಯದಾಗಿ ಒಂದೇ ಒಂದು ಮಾತು ನೋಡಿ, ಲೂಕನ ಸುವಾರ್ತೆ 14ನೇ ಅಧ್ಯಾಯ. ಲೂಕನ ಸುವಾರ್ತೆ 14ನೇ ಅಧ್ಯಾಯ ಎಲ್ಲರಿಗೂ ಚಿರಪರಿಚಯವಾದಂತಹ ಕಣ್ಣುಗಳು. ಭೋಗ ಪುರುಷರಿಗೂ
ಭಿಕ್ಷುಗಾರನಿಗೂ ಸಂಧಿಸಿದಂತ ಆ ಕಥೆ. ಭೋಗ ಪುರುಷ ತಾನು ತಿಂದು ಏನ್ ಮಾಡಿದ, ಅವನು ಎಸಿತಾ ಇದ್ದಂತ ಎಂಜಿಲನ್ನು ಭಿಕ್ಷುಗಾರ ಅವನ ಮನೆಯ ಯಾವುದೋ ಒಂದು ತುದಿಯ ಭಾಗದಲ್ಲಿ ತಿಂತಾ ಇದ್ದ. ಕಡೆಗೆ ಅವರಿಬ್ಬರು ಸತ್ತಾಗ ಅವರಿಬ್ಬರ ಕಥೆಯನ್ನು ನೋಡುವಾಗ ಭಿಕ್ಷುಗಾರನು ಅಬ್ರಹಾಮನ ಎದೆ ಒರಗಿಕೊಳ್ತಾನೆ, ಭೋಗ ಪುರುಷ ನರಕದಲ್ಲಿ ನರಕದಲ್ಲಿ ಬೀಳ್ತಾನೆ. ನಾವು ನರಕಕ್ಕೆ ಬೀಳ್ಬೇಕಾ ಅಥವಾ ಅಬ್ರಹಾಮನ ಎದೆ ಒರಗಿಕೊಳ್ಳುವುದಕ್ಕೆ ದೇವರ ರಾಜ್ಯಕ್ಕೆ ಸೇರಬೇಕಾ? ನೀವೇ ಆಲೋಚನೆ ಮಾಡಿಬಿಡಿ. ನಿಮ್ಮ ಬದುಕನ್ನು ದೇವರ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗ್ಬೇಕಾ, ದೇವರ ರಾಜ್ಯದಲ್ಲಿ ಸೇರಬೇಕಾ, ನಿತ್ಯ ಜೀವನಕ್ಕೆ ಬಾಧ್ಯರಾಗಬೇಕಾ, ಅಥವಾ ಸೈತಾನನ ಮಾರ್ಗದಲ್ಲಿ ಭೇದ ಭಾವ, ಆಳು ಒಡೆಯ, ಶ್ರೀಮಂತ ಬಡವಂತ ಪಕ್ಷಪಾತದಿಂದ ಯಾವುದೇ ರೋಗಿಗಳು, ನಮ್ಮ ತಂದೆ ತಾಯಿಗಳು ಯಾವುದೇ ಕಾಯಿಲೆಯಲ್ಲಿ ಬಿದ್ದಾಗ, ಅಥವಾ ನಮ್ಮ ಸ್ನೇಹಿತರು ಯಾವುದೇ ರೀತಿಯಾದಂತಹ ಕಾಯಿಲೆಯಲ್ಲಿ ಬಿದ್ದಾಗ, ಅಥವಾ ನಮ್ಮ ಸಮಾಜದಲ್ಲಿ ನಮ್ಮ ಸ್ನೇಹಿತರು ನೆರೆಯವರು ಕಾಯಿಲೆಯಲ್ಲಿ ಬಿದ್ದಾಗ ಅವರನ್ನು ತಿರಸ್ಕರಿಸುವಂತ, ಅವರನ್ನು ತುಚ್ಛೀಕಾರ ಮಾಡುವಂತ ಭಾವನೆ ಇರುವುದಾದ್ರೆ ನಮ್ಮಲ್ಲಿ ಪ್ರೀತಿ ಇರುವುದಿಲ್ಲ, ಕರುಣೆ ಇರುವುದಿಲ್ಲ, ಯಾವುದೇ ವಿಧವಾದ ಕ್ರಿಸ್ತ ನಂಬಿಕೆಯಲ್ಲಿ ನಾವು ನೆಲೆಗೊಳ್ಳುವುದಿಲ್ಲ. ಕ್ರಿಸ್ತನನ್ನು ನಂಬುವಂತ ಪ್ರತಿಯೊಬ್ಬರು ಇಂತಹ ವ್ಯಕ್ತಿಗಳಾಗಿ, ಅಂದ್ರೆ ಯಾವಾಗಲೂ ಪ್ರೀತಿಯಿಂದ, ಸಹನೆಯಿಂದ, ಅನುಕಂಪದಿಂದ, ನ್ಯಾಯ ಕರುಣೆಯಿಂದ ಬದುಕಿರ್ತಾರೆ. ಒಂದು ವೇಳೆ ವೈದ್ಯರು ಅಥವಾ ದಾದಿಗಳು ಆಸ್ಪತ್ರೆ ಮುಚ್ಚಿ ಹೋಗಿದ್ರೆ ಕೊರೋನಾದಿಂದ ಎಲ್ಲರೂ ಸಹ ಹೋಗ್ಬಿಡ್ತಾರೆ. ಆದ್ರೂ ಸಹ ಅವರು ಅನೇಕ ಎಚ್ಚರಿಕೆ ವಹಿಸಿ ಅನೇಕರನ್ನು ಕಾಪಾಡಿದ್ದಾರೆ. ಹಾಗೆ ನಾವು ಅಟ್ಲೀಸ್ಟ್ ನಾವು ಅಂತಹ ಸ್ಥಿತಿಯಲ್ಲಿ ಯಾರಾದ್ರೂ ಇದ್ರೆ ಮನವಹಿಸುವ ಪ್ರಯತ್ನ ಬೇಡ. ಏನ್ ಮಾಡ್ತಾರೆ, ನಾವು ಕೊರೋನಾದಿಂದ ಯಾರು ಬಂದಾಗ ಅವ್ರ ದೂರ ಬಿಡ್ತಾರೆ, ಯಾವ ಮನೆಗೆ ಹೋಗ್ಬೇಡ, ಅವ್ರ ಸಹವಾಸ ಮಾಡಬೇಡ. ನಾನು ಕೆಲವರು ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದಾಗ ಕೆಲವರು ಎಚ್ಚರಿಕೆ ಬೇರೆ, ಕೊರೋನಾ ಟೈಮ್ ಮೇಲೆ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಬೇಡ್ರಿ ಅಂತ ನಾನು ಹೇಳಿದೆ. ನಾನು ಪ್ರಾರ್ಥಿಸಿದಂತ ಹೆಣ್ಣು ನಾನು ಮನೇಲಿ ಕೈ ಹಚ್ಕೊಂಡು, ಕಾಲು ಹಚ್ಕೊಂಡು, ನನ್ನ ತಲೆಗೆ ಹಚ್ಕೊಂಡು ಬಂದಿರ್ತೀನಿ, ದೇವರು ದೊಡ್ಡವನ್ನ ಕಾಯಿಲೆ ನೋಡೋಣ ಅಂತ ಹೇಳಿದೆ. ಹಾಗೆ ಬೇರೆ ಯಾವುದು ಇದುವರೆಗೂ ನನಗೆ ಸಂಭವಿಸಲಿಲ್ಲ. ಯಾಕಂದ್ರೆ ನನಗಿರುವಂತಹ ಆಶೀರ್ವಾದಕ್ಕೆ ನಾನು ಎದುರುವುದಕ್ಕೆ ಅವಶ್ಯಕತೆ ಇಲ್ಲ. ನಿಮ್ಮ ಬದುಕು ಆಶೀರ್ವದಿಸಲ್ಪಡಲಿ. ಪ್ರೀತಿಯಿಂದ, ಸಹನೆಯಿಂದ ಎಲ್ಲರನ್ನೂ ಮಾತಾಡಿಸಿ, ಎಲ್ಲರಿಗೂ ಗೌರವ ಕೊಡ್ರಿ. ಯಾರಿಗೂ ಸಹ ಭೇದ ಭಾವ ಮಾಡಬೇಡ್ರಿ. ಶ್ರೀಮಂತರೇ ಆಗಲಿ, ಬಡವರೇ ಇರಲಿ, ಕೆಲಸ ಇರಲಿ, ಕೆಲಸ ಇಲ್ಲದೆ ಹೋಗ್ಲಿ, ಅಥವಾ ಅಧಿಕಾರದಲ್ಲಿರಲಿ, ಅಧಿಕಾರವಿಲ್ಲದೆ ಇರಲಿ, ಭೋಗ ಪುರುಷನಂತೆ ನಿಮ್ಮ ಬದುಕಾಗಬಾರದು. ಭಿಕ್ಷುಕನಂತೆ ನೀವು ಅಬ್ರಹಾಮನ ಎದೆ ಹೋಗಿ ಅಬ್ರಹಾಮನ ಬಳಿಯಲ್ಲಿ ದೇವರ ರಾಜ್ಯದಲ್ಲಿ ಸೇರುವಂತರಾಗುವುದಕ್ಕೆ ದೇವರಾದ ನಮಗೆ ಸಹಾಯ ಅನುಗ್ರಹಿಸಲಿ. ಆಮೆನ್. ಸಂಗೀತಗಳಲ್ಲಿ 301ನೇ ಸಂಗೀತವನ್ನು ಮಾಡೋಣ. ಸಂಗೀತಗಳಲ್ಲಿ 301ನೇ ಸಂಗೀತ, ಕ್ರೈಸ್ತರಾದ ನಮ್ಮ ಮೇಲೆ ಬಿದ್ದ ಭಾರವು ದೊಡ್ಡದೆಂದು ಧ್ಯಾನ ಮಾಡುವುದು. ರಾತ್ರಿ ಪ್ರಾರಂಭದ 3 ಚರಣಗಳನ್ನು ಮಾತ್ರ ಮಾಡೋಣ. Lord.
ಇಂದು ಬೆಳಗ್ಗೆ ಜಾನ್ ಪೀಟರ್ ಅವರು ಕರ್ತನಲ್ಲಿ ನಿದ್ರಬಹುದು ಎಂಬುದಕ್ಕೆ ನಾನು ತಿಳಿಸುವುದಕ್ಕೆ ನಿಮ್ಮನ್ನು ವಿಷಾದಿಸುತ್ತೇನೆ. ಹಾಗಾಗಿ ಅವರ ಕುಟುಂಬಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸಿ ನಿಮ್ಮ ಪ್ರಾರ್ಥನೆ ಸಹ ನೆನೆಸಿಕೊಳ್ಳುವಂತೆ ಕೇಳಿಕೊಳ್ಳುತ್ತೇನೆ. ಜೀವನ ಮರಣಗಳ ಅಧಿಪತಿಯಾಗಿರುವ ನಮ್ಮ ಸ್ವರ್ಗೀಯ ದೇವರೇ, ನಾಮಕ್ಕೆ ಸ್ತೋತ್ರವಾಗಲಿ. ಗತಿಸಿದಂತಹ ಪ್ರೀತಿಗಳ ಶ್ರೀ ಜಾನ್ ಪೀಟರ್ ಅವರು ನಿದ್ರೆ ಹೋಗಿ ಬರೆಯುತ್ತಾರೆ ಎಂಬುದಾಗಿ ನಾವು ನಂಬುತ್ತೇವೆ. ಅವರ ಕುಟುಂಬಕ್ಕೆ ಆಗಲಿದಂತಹ ಪ್ರಿಯರ ನೋವನ್ನು, ಯಾತ್ರೆಯನ್ನು, ಕಣ್ಣೀರನ್ನು ವಾರಿಸಿ ದುಃಖದ ಕುಟುಂಬಕ್ಕೆ ಸಮಾಧಾನ ಶಾಂತಿಯನ್ನು ದಯಪಾಲಿಸು. ನೀವು ತಾನೇ ಅವರಿಗೋಸ್ಕರವಾಗಿ ಸಮಾಧಾನವನ್ನು ಕೊಡುತ್ತಾ ಅವರನ್ನು ಸಾಗಿಸಿ ಸಂರಕ್ಷಿಸಿ ಮುಂದೆಲ್ಲ ಕಾರ್ಯಗಳು ಸುಲಲಿತವಾಗಿ ನೆರವೇರುವುದಕ್ಕೆ ಸಹಾಯಿಸಿ ನಿನ್ನ ಮೂಲಕವಾಗಿ ಬಲಪಡಿಸಿ ದಯಪಡಿಸಿ ಮುನ್ನಡೆಸುವ. ಅದೇ ರೀತಿ ನಾವು ಇಂದು ಕೇಳಿದಂತಹ ವಾಕ್ಯದ ವಿಷಯದಲ್ಲಿ ನಮ್ಮ ಬದುಕು ಹಿರಿತನ ಐಶ್ವರ್ಯವಂತಿಕೆ ಎನ್ನುವಂಥದ್ದು ನಮ್ಮ ಗುಣದಲ್ಲಿ, ನಮ್ಮ ಲಕ್ಷಣದಲ್ಲಿ, ವ್ಯಕ್ತಿತ್ವ ಸ್ವಭಾವದಲ್ಲಿ ಆಗಿರಲಿ ವಿನಃ ನಾವು ಉಟ್ಟುಕೊಳ್ಳುವಂತಹ ಬಟ್ಟೆ ವಸ್ತ್ರಗಳಲ್ಲಿ, ಆಭರಣದಲ್ಲಿ, ಅಧಿಕಾರ ಸ್ಥಾನಮಾನ ಹಣದಲ್ಲಿ ಅಲ್ಲ ಎಂಬುದಾಗಿ ನೀನು ಅರ್ಥೈಸಿದೆ ಸ್ವಾಮಿ. ಹಣದಿಂದ ಯಾವುದನ್ನು ಕೊಂಡುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ, ಅಧಿಕಾರದಿಂದ ನಾವು ಏನನ್ನು ಸಾಧಿಸುವುದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ನಮ್ಮ ಇಹಲೋಕದ ಯಾವುದೇ ಲಕ್ಷಣಗಳು ಸಹ ಅದು ನಿನ್ನನ್ನು, ನಿನ್ನ ಪ್ರೀತಿಯನ್ನು ಗಳಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ತೋರಿಸುತ್ತದೆ. ಪರಸ್ಪರ ಎಲ್ಲ ಮಾನವರಿಗೂ ಯಾವುದೇ ಜಾತಿ, ಧರ್ಮ, ವರ್ಗಕ್ಕೆ ಸೇರಿದಂತ ಪ್ರತಿಯೊಬ್ಬರನ್ನು ಸಹ ನಾವು ಪ್ರೀತಿಯಿಂದ, ಗೌರವದಿಂದ, ಮರ್ಯಾದೆಯಿಂದ, ಮಾನದಿಂದ ಕಾಣುವವರಾಗಿ ಅನಾರೋಗ್ಯ ಸೋಂಕಿನಲ್ಲಿ ದುಸ್ಥಿತಿಗೆ ಒಳಪಟ್ಟಂತಹ ಅನೇಕರಿಗೆ ನಾವು ಮನನೊಂದಿರುವಂತಹ ಕುಗ್ಗಿ ಹೋದಂತಹ ವ್ಯಕ್ತಿಗಳಿಗೆ ನಾವು ನಮ್ಮ ಮಕ್ಕಳಿಂದ, ನಮ್ಮ ಕೃತ್ಯಗಳಿಂದ ಅವರನ್ನು ಸ್ಪರ್ಶಿಸುವಂತಹ, ಅವರನ್ನು ಮುಟ್ಟಿ ಮಾತನಾಡಿಸುವಾಗ ಅವರಿಗೆ ಧೈರ್ಯ, ಸಮಾಧಾನ, ಆದರಣೆ, ಭರವಸೆ, ವಿಶ್ವಾಸವನ್ನು ತುಂಬುವಂತಹ ರೀತಿಯಲ್ಲಿ ನಮ್ಮ ಜೀವಿತ ಆಗಬೇಕಾಗುವ ನಮಗೆ ಸಹಾಯ ಮಾಡಿ. ಎಲ್ಲ ಧರ್ಮಮಾನವನ್ನೇ ಒಬ್ಬರಿಗೆ ಸಲ್ಲಿಸ್ತೇವೆ. ನಿನ್ನ ಮಾರ್ಗದಲ್ಲಿ ಈ ರೀತಿ ನಾವು ನಡೆದು ನಿನ್ನ ಮಹಿಳೆಗೋಸ್ಕರವಾಗಿ ನಾವು ಬದುಕಿ ಇತರರು ನಮ್ಮ ಕೃತ್ಯಗಳು, ನಮ್ಮ ಮಾತುಗಳು ಕಂಡಾಗ, ಕೇಳಿದಾಗ, ನೋಡಿದಾಗ ನಿನ್ನ ಮಹಿಮೆ ಪಡಿಸುವುದಕ್ಕೆ ನಾವು ಬದುಕಲು ಸಹಾಯ ಮಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತೇವೆ. ಕರ್ತನ ಪ್ರಾರ್ಥನೆಯನ್ನು ಹಾಗೆ ಮಾಡೋಣ. ಪರಲೋಕದಲ್ಲಿರುವ ತಂದೆ, ನಿನ್ನ ಪ್ರಶ್ನೆ ದೇವರಾಶೀರ್ವಾದ ನಂಬಿಕೆಯಿಂದ ಹೊಂದಿಕೊಳ್ಳಿ. ಪರಲೋಕ ನಿವಾಸ ಸ್ಥಾನವನ್ನು ಬಿಟ್ಟು ಬಡವರಲ್ಲಿ ಬಡವನಾಗಿ, ಮಾನವರಲ್ಲಿ ಎಲ್ಲ ವಿಮುಖವಾಗಿ ತನ್ನನ್ನು ಬಡವರಿಗೆ ಏಕೀಭವಿಸಿಕೊಂಡು ಅನಾರೋಗ್ಯಕ್ಕೆ ಸ್ವಸ್ಥತೆಯನ್ನು ಕೊಟ್ಟು ಮನನೊಂದವರಿಗೆ ಧೈರ್ಯಪಡಿಸಿ ಗುಣಪಡಿಸಿದಂತಹ ಯೇಸು ಕ್ರಿಸ್ತನ ಕೃಪೆ, ಅಂತಹ ಕಾರ್ಯಗಳಿಗೋಸ್ಕರವಾಗಿ ನಾವು ಒಬ್ಬನೇ ಮಗನನ್ನು ಕಳುಹಿಸಿಕೊಂಡ ದೇವರ ಪ್ರೀತಿ, ಪವಿತ್ರಾತ್ಮನ ಸಹಾಯವು ನಮ್ಮೊಂದಿಗಿದ್ದುಕೊಂಡು ನಾವು ಕ್ರಿಸ್ತನಂತೆ ಆ ರೀತಿ ಈ ಲೋಕದಲ್ಲಿ ಎಲ್ಲರೊಂದಿಗೆ ಬದುಕಿ ಬಾಳುವುದಕ್ಕೆ ಸಹಾಯ, ಉತ್ತೇಜನ, ಪ್ರೇರಣೆ ನಿರಂತರವೂ ನಮಗೆ ಇರಲಿ.